ಸಾಮ್ಸ್ ತೆಗಿರಿ, ನಿಮ್ಮ ಬೈಬಲ್ ತೆಗೆದುಕೊಳ್ಳ್ರಿ. ಕೀರ್ತನೆ 91 ವಚನ 2. ಸಾಮ್ಸ್ 91 and verse 2. ಓಕೆ, shall we read it together? ಒಟ್ಟಾಗಿ ಕೂಡಿ ಗಟ್ಟಿಯಾಗಿ ನಾವು ಓದಿಕೊಳ್ಳೋಣವೇ. ಕೀರ್ತನೆ 91 ವಚನ 2. ರೆಡಿ? ಓಕೆ. I will say of the Lord, He is my refuge, my fortress, my God, in whom I shall trust. ಇನ್ನೊಂದು ಸಾರಿ ಸ್ವಲ್ಪ ಜೋರ ಓದು. ಕನ್ನಡದವ್ರು ಸ್ವಲ್ಪ ಸ್ವರ ಕಡಿಮೆ ಆಯ್ತ್ರಿ, ಗಟ್ಟಿಯಾಗಿ ಓದಿಕೊಳ್ಳೋಣ. I will say of the Lord, He is my refuge, my fortress, my God, in whom I trust. This morning we saw the gospel according to Psalms 91. ಈ ಮುಂಜಾನೆ ವೇಳೆಯಲ್ಲಿ ನಾವು ಕೀರ್ತನೆ 91ರ ಸುವಾರ್ತೆಯನ್ನು ನಾವು ಕೇಳಿದ್ದೇವೆ. How the Bible talks about our sinner, Savior and the song. ನಾವು ಮುಂಜಾನೆ ವೇಳೆಯಲ್ಲಿ ನೋಡಿಕೊಂಡಿದ್ದು ಏನಂತಂದ್ರೆ, ಒಬ್ಬ ಪಾಪಿಯ ಕತೆ, ಒಬ್ಬ ರಕ್ಷಕನ, ಒಬ್ಬ ಪಾಪಿಗಾಗಿ ಒಬ್ಬ ರಕ್ಷಕನು. ಅಷ್ಟೇ ಎಲ್ಲ ಪ್ರಿಯರೇ, ಒಂದು ಪಾಪಿಯ ಹಾಡಿನ ಕುರಿತಾಗಿ ನಾವು ಕಲಿತಿದ್ದೇವೆ. ಅಂಡ್ ಇಟ್ಸ್ ಅ ಸ್ಟೋರಿ ಅಬೌಟ್ ಯು ಅಂಡ್ ಮೀ. ಅದು ನನ್ನ ಒಂದು ಕಥೆಯಾಗಿದೆ. ನಾನು ಬೆಳಗ್ಗೆ ಮುಂಚೆನೆ ನಾನು ನಿಮಗೆ ಹೇಳಿದರೆ, ಐ ವಾಸ್ ಗೋಯಿಂಗ್ ಥ್ರೂ ಅ ನ್ಯೂಸ್ ಪೇಪರ್. ಒಂದು ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪದ ಹೀಗೆ ಬರೆಯಲ್ಪಟ್ಟಿದ್ದು, ಕಂದ, ಇದು ನನ್ನದೇ ಕಥೆಯಾಗಿದೆ. ಹೌದು, ಇದು ನಮ್ಮದೇ ಕಥೆಯಾಗಿದೆ. ಇಟ್ಸ್ ಅ ಸ್ಟೋರಿ ಆಫ್ ಅಸ್. ಓಕೆ, ಈಗ ಇನ್ನೊಂದು ಕೆಲಸ ಮಾಡೋಣ. ಎಷ್ಟು ಮಂದಿ ಬೈಬಲ್ ತಂದಿದ್ದಾರೆ? ತಂದಿರಲ್ಲ. 1ನೇ ವಚನ 2ನೇ ವಚನ ನೋಡಲಾರದು ಬಾಯ್ಪಾಠ. ಯಾಕಂತಂದ್ರೆ ಎಲ್ಲಿವರೆಗೂ ಇದನ್ನು ಕಲಿಸ್ತೇನೋ ಇದು ಬಾಯ್ಪಾಠ ಆಗಿರ್ಬೇಕು ನಾವು. ಓಕೆ, 1ನೇ ವಚನ 2ನೇ ವಚನ ನೋಡಲಾರದೆ ಬಾಯ್ಪಾಠ ಹೇಳೋಣ್ರಿ. ಈಗ ನೋಡ್ಕೊಂಡ್ಬಿಡ್ರಿ, ಆಮೇಲೆ ಮುಚ್ಚಿ ಮೇಲೆ ನೋಡೋಕ್ಕಾಗಲ್ಲ. ನನ್ನ ಜೊತೆ ಸ್ವಲ್ಪ ಈಗ ಓದ್ಕೊಳಕತ್ತಾರೆ, ಈಗ ಹೇಳಿದ ಮೇಲೆ ಹೇಳ್ಬೇಕಂತೆ. ಬೈಬಲ್ ಕಾಪಿ ಹೊಡಿಂಗಿಲ್ರಿ, ಕಾಪಿ ಹೊಡೆದ್ರೆ ಫೇಲ್ ಆಗ್ತೀರಿ, ನೆನ್ಪಿಟ್ಟು ಇಲ್ಲಿ. ಯಾಕಂದ್ರೆ ಡೈರೆಕ್ಟ್ ಇನ್ಸ್ಟ್ರಕ್ಟರ್ ಮೇಲೆ ಕೂತಾರೆ. ರೆಡಿ ಇದ್ದೀರಿ? ಓಕೆ, ಸ್ಟಾರ್ಟ್. ನಾನು ಹೇಳ್ತೀನಿ ನೋಡೋಣ, ಪರಾತ್ಪರನ ಈಗ ಪ್ರಿಯ, 2ನೇ ವಚನ, you will go to the second subject of this. ಇದರ 2ನೆಯ ಒಂದು ಭಾಗಕ್ಕೆ ಹೋಗಿಕೊಂಡು ಅದೇ ಹೇಳಿದೆ. ಈ ವಚನದಲ್ಲಿ ಎಷ್ಟು ಹಿಂಡಬಹುದು ಅಷ್ಟು ಹಿಂಡೋಣ, ಎಷ್ಟು ರುಚಿ ತೆಗಿಬಹುದು ಅದನ್ನು ತೆಗೆದುಕೊಳ್ಳೋಣ. ಓಕೆ, ಸೊ ದಿಸ್ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಮೆಸೇಜ್, ಈ ಸಂದೇಶದ 2ನೇ ಭಾಗಕ್ಕೆ ನೋಡಬೇಕಾದ್ರೆ, we will talk about the Christ, our refuge. ಕ್ರಿಸ್ತನು ನನ್ನ ಆಶ್ರಯವಾಗಿದ್ದಾನೆ. ಕ್ರಿಸ್ತನು ನನ್ನ ಆಶ್ರಯ ಆಗಿದ್ದಾನೆ. ಪಕ್ಕದವರು ತಿರುಗಿ ಹೇಳ್ರಿ, ಕ್ರಿಸ್ತನು ನನ್ನ ಆಶ್ರಯವಾಗಿದ್ದಾನೆ. ಒಂದ್ಸರಿ ಗಟ್ಟಿಯಾಗಿ, ಕ್ರಿಸ್ತನು ನನ್ನ ಆಶ್ರಯವಾಗಿದ್ದಾನೆ. ಓಕೆ, ನನ್ನನ್ನು ಗಮನಿಸಿಕೊಳ್ತಾ ಬನ್ರಿ. 2ನೇ ವಚನ ಪ್ರಥಮ ಭಾಗ ಅಷ್ಟೇ ಓದಿಕೊಳ್ಳ್ರಿ. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು. ಸಾಕು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು. Thou art my refuge. ಆಶ್ರಯ ಅಂತಂದಿದೆ, ಶರಣನು ಅಂತ. ಅದರಷ್ಟೇ ಮಾರ್ಕ್ ಮಾಡಿಕೊಡ್ರಿ ಬೈಬಲ್. ಮಾರ್ಕ್ ಮಾಡಿಕೊಡ್ರಿ. How many of you know there are 13 things in that just one word? ಇದು ಒಂದು ಪದದಲ್ಲಿ 13 ಸಂಗತಿಗಳು ಅಡಗಿವೆ. ತಿಳಿಯದೆ ಹೂವಾರನ್ರಿ, ಏನಂತ. There are 13 things hidden in this word. ಈ ಪದದಲ್ಲಿ 13 ಸಂಗತಿಗಳು ಅಡಗಿವೆ. Now let me reveal it to you. ಅದನ್ನು ನಿಮಗೆ ತೋರಿಸ್ತೇನೆ. ನಾನು ಬಿಫೋರ್ ದ್ಯಾಟ್, ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಇನ್ನೇ ಏನು ತೆಗೆದುಕೊಂಡು ಹೋಗ್ತೇನೋ, ಇಟ್ಸ್ ಅ ಜರ್ನಿ. ಇದು ಒಂದು ಪ್ರಯಾಣ ರೀ. ನಾವೆಲ್ಲ ಕೂಡಿ ಒಂದು ಪ್ರಯಾಣ ಕರ್ಕೊಂಡು ಹೋಗ್ತೇನ್ರಿ. ಆ ಪ್ರಯಾಣದಲ್ಲಿ ಐ ವಿಲ್ ಹೆಲ್ಪ್ ಯು ಮೀಟ್, ಐ ವಿಲ್ ಟೇಕ್ ಯು ಟು ಮೀಟ್ ಸರ್ಟನ್ ಸಿಟೀಸ್. ಅಲ್ಲಿ ಸರ್ಟನ್ ಪಟ್ಟಣಗಳನ್ನು ಭೇಟಿ ಮಾಡಿಸ್ತೇನ್ರಿ. ಇಸ್ರಾಯೇಲಲ್ಲಿ ಇದ್ದಂಥ ಒಂದು ಪಟ್ಟಣಗಳು, ಈ ಪಟ್ಟಣಗಳಿಗೆ ಇದಕ್ಕೆ ನಾನು ಹೋಲಿಸ್ತೇನೆ ಪ್ರಿಯರೇ. ಈ ವಚನಕ್ಕೆ, ಈ ಪದಕ್ಕೆ ನಾನು ಹೋಲಿಸಿ ಐ ಬಿಗಿನ್ ಟು ರಿವೀಲ್ ಮೆನಿ ಟ್ರೂತ್ಸ್ ಬಿಹೈಂಡ್ ದಿಸ್. ಇದರ ಹಿಂದೆ ಇರುವಂಥ ಎಷ್ಟೋ ಸತ್ಯಾಂಶಗಳು ನಾನೇನ್ ಮಾಡ್ತೇನೆ ಪ್ರಿಯರೇ, ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೆ. ಈಗ ನನ್ನ ಗಮನಿಸಿ, ಇದನ್ನ ಯಾರು ಬರೆದಿದ್ದಾರೆ ಎಂಬುದಕ್ಕಾಗಿ ಹೊಡೆದಾಡುವ ಬದಲಾಗಿ ಈ ಪದಗಳು ನನಗೆ ನಿಮಗೆ ಏನು ಆಶೀರ್ವಾದವಾಗಿದೆ ಎಂಬುದು ತಿಳ್ಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯ.
ಉದಾಹರಣೆಗಾಗಿ ಸ್ವಲ್ಪ ಜನರು ಹೀಗೆ ಹೇಳ್ತಾರೆ, ಇದು ಮೋಶೆ ಬರೆದಿದ್ದಾನೆ. ಸ್ವಲ್ಪ ಜನರು ಇದು ಹೇಳ್ತಾರೆ, ಇದು ದಾವೀದನ ಬರೆದಿದ್ದಾನೆ. ಇದು ಮೋಶೆಯರ ಬರಲಿ, ಇದು ದಾವೀದನ ಬರಲಿ, ಆದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಬರೆದಿದ್ದಾನೆ, ಆತನು ನನ್ನ ಆಶ್ರಯವಾಗಿದ್ದಾನೆ. ಆತನ ಬಗ್ಗೆ ಅವ್ರೇನ್ ಮಾಡಿದ್ದಾರೆ, ಬರೆದಿದ್ದಾರೆ ಪ್ರಿಯ. ಅಂಡ್ ಫಾರ್ ಮೀ, ನನಗೆ ದಾವೀದನಾಗಲಿ ಇಲ್ಲ ಮೋಶೆ ಆಗಲಿ ಅಷ್ಟು ಪ್ರಾಮುಖ್ಯರಾಗಿ ಬೀಳುವುದಿಲ್ಲ. ನನಗೆ ಬಹಳ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಯಾರು ಗೊತ್ತೇ, ನನ್ನ ಆಶ್ರಯವು, ನನ್ನ ದೈವರು ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಆಯ್ತು, ವಿಶೇಷವಾಗಿ ಕ್ರೈಸ್ತರಿಗೆ ನನ್ನ ದೇವರು ಏನಾಗಿದ್ದಾನೆ, ಒಂದು ವಿಶೇಷವಾದ ಸ್ಥಾನವು ನನ್ನ ನಿನ್ನ ಜೀವಿತದಲ್ಲಿ ಆತನು ವಹಿಸಿಕೊಳ್ಳುವಂತವನಾಗಿದ್ದ. ಈಗ ಪ್ರಿಯ, ನಾವು ಯಾವಾಗ ಈ ವಚನಗಳು ನಾವು ಓದುತ್ತೇವೋ, ಇದು ಅಷ್ಟೇ ನಾನು ಹೇಳಿದ ಹಾಗೆ ಬಹಳ ಸರಳವಾಗಿ ಇದನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಬರುವುದಿಲ್ಲ. ಯಾಕೆಂದ್ರೆ ಒಂದೊಂದು ಪದಗಳಿಗೆ ಬಹಳ ಅರ್ಥಗಳು ಕೊಂಡಿದೆ. ನಾನು ಇದರ ವಚನ ಓದ್ತಾ ಇರಬೇಕಾದ್ರೆ ನನಗೆ ಏನಾಯ್ತು ಪ್ರಿಯರೇ, ನಾನು ಗಮನಿಸ್ತಾ ಇದ್ದೆ, ವೈ ದಿಸ್ ಇಸ್ ಕಾಲ್ಡ್ ಆಸ್ ಎ ರೆಫ್ಯೂಜ್, ಯಾಕೆ ಇದು ಒಂದು ಆಶ್ರಯ ಅಂತ ಹೇಳ್ತದೆ ಅಂತ ಹೇಳಿ. ಈಗ ಲೆಟ್ ಮಿ ಡಿಫೈನ್ ದಿಸ್ ವರ್ಡ್ ರೆಫ್ಯೂಜ್ ಟು ಯು. ಮೊದಲು ನಾನು ಏನ್ ಮಾಡ್ತೇನೆ ಪ್ರಿಯರೇ, ಈ ಆಶ್ರಯದ ಸ್ವಲ್ಪ ವ್ಯಾಕರಣಗಳು ನಿಮಗೆ ಹೇಳ್ತೇನೆ. ಸೊ ಇದನ್ನು ಒಂದು ಸಾರಿ ನಿಮ್ಮ ತಲೆಗೆ ಬಂದಾಗ, ನೆನಪಿಗೆ ನೀವು ಬರ್ಕೊಂಡಾಗ, ನಿಮ್ಮ ಹೃದಯದಲ್ಲಿ ಬಂದಾಗ, ಗೊತ್ತಾದಾಗ ನೀವೇನ್ ಮಾಡ್ತೀರಿ ಪ್ರಿಯರೇ, ಇದರ ಎಲ್ಲಾ ಸತ್ಯಾಂಶಗಳು ನಿಮಗೆ ಏನಾಗ್ತದೆ, ತಾನೇ ಹೊರಡು ಬರ್ತದೆ. ಈಗ ಆಶ್ರಯ ಅಂತ ಯೂಶ್ವಲಿ ನಾವೇನ್ ಮಾಡ್ತೇವೆ, ಆಶ್ರಯ ನಿಲಯ ಅಂತ ಕೇಳ್ತೇವೆ, ಆಶ್ರಯ ಯೋಜನೆ ಅಂತ ಕೇಳ್ತೇವೆ. ಆಶ್ರಯ ಎಂಬುವ ಒಂದು ಪದಗಳು ನಾವು ಬಂದಾಗ ಯಾರೋ ಒಬ್ಬರಿಗೆ ಏನಾಗಿದೆ, ಒಂದು ಆಶ್ರಯ ಕೊಡುವಂತ ಒಂದು ಸ್ಥಿತಿಗಳು ನಾವು ನೋಡ್ತೇವೆ ಪ್ರಿಯ. ಹಂಗಂತಂದ್ರೆ ಅವ್ರು ಏನಾಗಿದ್ದಾರೆ, ಆಶ್ರಯ ಎಂಬ ಪದಗಳು ಬರಬೇಕಾಗಿದ್ರೆ ಅವ್ರು ಯಾರಾಗಿದ್ದರು, ಯಾಕೆ ಇವರು ಆಶ್ರಯ ಸ್ಥಾನಕ್ಕೆ ಬರ್ತದೆ, ಯಾಕೆ ಅವ್ರಿಗೆ ಆಶ್ರಯ ಇಲ್ಲ, ಕರೆಕ್ಟ್. ಸೊ ಇವರಿಗೆ ಆಶ್ರಯ ಇಲ್ಲ, ಇವ್ರು ಯಾಕೆ ನನ್ನ ಆಶ್ರಯ ಕೇಳ್ಕೊಂತ ಬಂದಿದ್ದಾರೆ ಎಂಬ ಪದಗಳು ಬಂದಾಗ ನನ್ನ ಮಾತುಗಳು ಯಾವಾಗಲೂ ಗಮನಿಸಿಕೊಳ್ಳ್ರೆ, ಆಶ್ರಯ ಎಂದು ಬಂದಾಗ ಇಟ್ ಸ್ಪೀಕ್ಸ್ ಅಬೌಟ್ ಮೈ ಪ್ರೊಟೆಕ್ಷನ್. ಅದೇನ್ ತೋರಿಸ್ತದೆ ಗೊತ್ತೇ, ನನ್ನ ಸಂರಕ್ಷಣೆಯ ಬಗ್ಗೆ ತೋರಿಸ್ತದೆ. ಯಾವಾಗ ಸಾಧಾರಣವಾಗಿ ನಾವು ಡಿಕ್ಷನರಿಗಳಲ್ಲಿ ತೆಗೆದು ನೋಡಿದಾಗ ದ ವರ್ಡ್ ರೆಫ್ಯೂಜ್ ಮೀನ್ಸ್ ಪ್ರೊಟೆಕ್ಷನ್, ಅಲ್ಲಿ ಆಶ್ರಯ ಅಂತ ಅರ್ಥ ಬಂದಾಗ ಅದು ನನ್ನ ಸಂರಕ್ಷಣೆಯಾಗಿದೆ. ಈಗ ನನ್ನ ಗಮನಿಸು, ಸಂರಕ್ಷಣೆಯಾಗಿದೆ ಅಂತಂದಾಗ ಉದಾಹರಣೆಗಾಗಿ ಇವತ್ತು ನಾವೇನಾಗಿದ್ದೇವೆ, ಈ ಆಶ್ರಯದ ಕೆಳಗೆ ಕೂತ್ಕೊಂಡಿದ್ದೇವೆ. ಯಾಕೆ ಇಲ್ಲಿ ಕೆಳಗೆ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಅಲ್ಲಿ ಹೊರಗೆ ಬಿಸಿಲಿದೆ, ಮಳೆ ಇದೆ, ಗಾಳಿಗಳಿದೆ ಪ್ರಿಯರೇ. ಅಷ್ಟೇ ಎಲ್ಲ ನಾವೇನಾಗಿದ್ದೇವೆ, ಆ ಮಳೆ ಗಾಳಿಗಳು ಚಳಿಗಳು ಎಲ್ಲದನ್ನ ತಪ್ಪಿಸ್ಕೊಳ್ಳೋದಕ್ಕಾಗಿ ನಾವೇನಾಗಿದ್ದೇವೆ, ನಮ್ಮ ಮನೆ ಒಳಗೆ ನಾವು ಬಂದಿದ್ದೇವೆ. ನಾವೇನ್ ಮಾಡಿದ್ದೇವೆ, ನಮ್ಮ ಈ ಆಶ್ರಯದಲ್ಲಿ ನಾವು ಕೂಡಿಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಸಡನ್ ಜನರಿಗೆ ಅವ್ರು ಏನಾಗ್ತಾ ಇದ್ರು ಅಂತಂದ್ರೆ, ಅವರು ಯಾರೋ ಒಬ್ಬ ವ್ಯಕ್ತಿಗಳಿಂದ ಓಡಿ ಹೋಗ್ತಾ ಇರಬೇಕಾದ್ರೆ ತಮಗಾಗಿ ಒಂದು ಆಶ್ರಯ ಸ್ಥಳಗಳನ್ನು ಮಾಡಿಕೊಳ್ತಾ ಇದ್ರು. ಉದಾಹರಣೆಗಾಗಿ ಒಂದು ಗವಿಯಲ್ಲಾಗಲಿ ಇಲ್ಲದ್ರೆ ಯಾರ ಮನೆಯಲ್ಲಿ ಅಡ್ಕೊಳ್ಳೋದಾಗಲಿ ಅವ್ರೇನ್ ಮಾಡ್ತಾ ಇದ್ರು, ಒಂದು ಆಶ್ರಯ ಸ್ಥಳಗಳು ಹುಡುಕ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಅವರು ಸುರಕ್ಷಿತವಾಗಿರಬೇಕು ಅಂತ ಹೇಳಿ. ಉದಾಹರಣೆಗಾಗಿ ಅರಣ್ಯದ ಭಾಗದಲ್ಲಿ ಹೋದಾಗ, ಇಲ್ಲ ಅರಣ್ಯಕ್ಕೆ ಹೋದಾಗ ಎಲ್ಲಿ ಪ್ರಾಣಿಗಳು ಕಳೆದು ಬಿಡ್ತದೋ ಅಂತ ಹೇಳಿ ಅವ್ರೇನ್ ಮಾಡ್ತಾ ಇದ್ರು, ತಮಗಾಗಿ ಒಂದು ಆಶ್ರಯ ಮಾಡಿಕೊಳ್ತಾ ಇದ್ರು. ಯಾಕೆಂದ್ರೆ ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳುವುದಕ್ಕಾಗಿ. ಈಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನೇ ಹೇಳ್ತಿದ್ದಾನೆ, ದೇವರು ನನ್ನ ಆಶ್ರಯವಾಗಿದ್ದಾನೆ. ಹಣ ಇಷ್ಟೆಲ್ಲ ಕಷ್ಟ ಐತಿ, ಇಷ್ಟೆಲ್ಲ ದುಃಖ ಐತಿ, ಇಷ್ಟು ನೋವು ಐತಿ, ಎಲ್ಲ ಐತಿ, ದೇವರು ನನಗೆ ಹೆಂಗೆ ಆಶ್ರಯವಾದ? ನೆನಪಿಟ್ಟು, ನೀನು ಮನೆಯಲ್ಲಿ ಕೂತ್ಕೊಂಡಿರಬೇಕಾದ್ರೆ ಹೊರಗೆ ಬಿಸಿಲು, ನೀ ಮನೆ ಒಳಗೆ ಹೋಗಿ ಅಂತ ಬಿಸಿಲು ದಾಟಿ ಹೋಗ್ಲಿಲ್ಲ. ನೀ ಮನೆ ಒಳಗೆ ಆಶ್ರಯ ತೆಗೆದುಕೊಂಡೆ ಅಂತ ಮಳೆ ಏನಾಗಿಲ್ಲ, ನಿನ್ನನ್ನು ಬಿಟ್ಟು ಹೋಗ್ಲಿಲ್ಲ. ಅರೆ ನೀ ಮನೆ ಒಳಗೆ ಇದೆ ಅಂತ ಚಳಿ ಏನ್ ಮಾಡಿಲ್ಲ, ನಿನ್ನನ್ನು ದಾಟಿ ಹೋಗ್ಲಿಲ್ಲ. ಅರೆ ನೀ ಮನೆ ಒಳಗೆ ಇದೆ ಅಂತ ಹೇಳಿ ಬಿರುಗಾಳಿಗಳು ಬೀಸುವುದನ್ನು ನಿಲ್ಲಲಿಲ್ಲ, ಹೊರಗಿದ್ದೇ ಇತ್ತು. ಆದರೆ ಇಲ್ಲಿ ನೀನು ಸುರಕ್ಷಿತನಾಗಿ, ಜೋರಾಗಿ ಮಳೆ ಬಂದ್ರೆ ಮಳೆಯ ಶಬ್ದಗಳನ್ನು ಕೇಳಿದ್ದೀರಿ, ಅದು ತಪ್ಪಿಸಿಕೊಂಡ್ರೆ. ಬಿಸಿಲು ಬಿತ್ತರೆ, ಬಿಸಿಲನ್ನು ನೋಡಿದರೆ ಅದು ತಪ್ಪಿಸಿಕೊಂಡ್ರೆ. ಗಾಳಿ ಬೀಸ್ತಾ ಇತ್ತು, ಕೇಳಿದರೆ ತಪ್ಪಿಸಿಕೊಂಡರೆ. ಲೆಟ್ ಮಿ ಟೆಲ್ ಯು, ಯು ಆರ್ ಸೆಕ್ಯೂರ್, ನಿಬಂಧನವಾಗಿ. ಹಾಗಾದ್ರೆ ಅರ್ಥ ಏನು, ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಿಂಪಲ್ ಆಗಿ ನಿಮ್ಮ ತಲೆಗೆ ಗಮನಕ್ಕೆ ಏನ್ ಸೆಳೀತಾ ಇದ್ದೇನೆ ಅಂತಂದ್ರೆ, ಮಳೆಗಳಾಗಲಿ ಚಳಿಗಳಾಗಲಿ ಬಿಸಿಲಾಗಲಿ ಬಿರುಗಾಳಿಗಳಾಗಲಿ ಇದು ಯಾವುದು ತಪ್ಪೋದಿಲ್ಲ. ಅದು ನಿನ್ನ ಜೀವಿತದಲ್ಲಿ ಬರಲೇಬೇಕು. ನಿನ್ನ ಜೀವಿತದಲ್ಲಿ ಕಷ್ಟ ಬರಬೇಕ್ರಿ, ನಿನ್ನ ಜೀವಿತದಲ್ಲಿ ದುಃಖ ಬರಬೇಕ್ರಿ, ನಿನ್ನ ಜೀವಿತದಲ್ಲಿ ನೋವು ಇರಬೇಕ್ರಿ, ನಿನ್ನ ಜೀವಿತದಲ್ಲಿ ಮೇಲೆ ಕೆಳಗೆ ಇರಲೇಬೇಕ್ರಿ. ಇಲ್ಲದೆ ಹೋದರೆ ನಿನ್ನ ಕ್ರೈಸ್ತನ್ ಯಾರು ಅಂತ ಗೊತ್ತಾಗುವುದಿಲ್ಲ, ಯಾವ ತರವಾದ ಕ್ರೈಸ್ತನಾಗಿದೆ ಅಂತ ಗೊತ್ತಾಗುವುದಿಲ್ಲ. ನಿನಗೆಲ್ಲ ಸುಖವಾಗಿದ್ದಾಗ ಎಲ್ಲರೂ ಹಲ್ಲೆಲೂಯಾ ಅಂತ ಹೇಳ್ತಾರೆ, ಸುಖ ಬಿಟ್ಟು ಹೋದಾಗ ಅವಾಗ ನಿಜವಾದ ಗುಣಗಳು ನಮಗೆ ಗೊತ್ತಾಗ್ತದೆ. ಈಗ ದೇವರೇ ಹೇಳ್ತಿದ್ದಾನೆ, ಹೊರಗೆ ಎಲ್ಲಾ ತರವಾದ ಕಷ್ಟಗಳು, ನೋವುಗಳು, ಸೈತಾನಿದ್ದಾನೆ, ವೈರಿಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ನಾನು ನಿನ್ನ ಆಶ್ರಯ, ನಾನೇನಾಗಿದ್ದೇನೆ, ನಿನ್ನ ಆಶ್ರಯವಾಗಿದ್ದೇನೆ.
ಅದಕ್ಕಾಗಿ ಆ ಕೀರ್ತನೆಗಾರ ಬಹಳ ಚಂದ ಹೇಳ್ತಾನೆ ಏನಂತಂದ್ರೆ, ದೇವರು ನನ್ನ ಆಶ್ರಯ. ಪಕ್ಕದಲ್ಲಿ ತಿರುಗಿ ಹೇಳ್ರಿ, ದೇವರು ನನ್ನ ಆಶ್ರಯವಾಗಿದ್ದಾನೆ. ಜೋರಾಗಿ ದೇವರು ನನ್ನ ಆಶ್ರಯವಾಗಿದ್ದಾನೆ. ಮಾತು ಹೇಳಿರಿ. ಅಟ್ ದ ಎಂಡ್ ಆಫ್ ದ ಮೆಸೇಜ್, ಸಂದೇಶದ ಅಂತ್ಯ ಭಾಗದಲ್ಲಿ ನಿಮ್ಮ ನಂಬಿಕೆಗಳನ್ನ ನಾನು ಕಟ್ಟಿ ಹೋಗ್ತೇನೆ. ನನ್ನ ನಂಬಿಕೆ ಗ್ಯಾರಂಟಿ ಕಟ್ತೇನೆ. ಕರೆಕ್ಟ್. ಈಗ ಗೊತ್ತಾಗಲಿಲ್ಲ ಬೈಬಲ್ನಲ್ಲಿ ಈ ಒಂದು ಪದವನ್ನು ನಾನು ಗಮನಿಸ್ತಾ ಇದ್ದೀನಿ. ಇದು ಎಲ್ಲಿ ಸಿಗ್ತಿದೆ ನನಗೆ ಆಶ್ರಯ? ಬಹಳ ವಚನಗಳಿದೆ. ಆದರೆ ಒಂದು ಅಧ್ಯಾಯಕ್ಕೆ ಬಂದೇನೆ ನಾನು. ಯೆಹೋಶುವನ ಬರೆದ ಪುಸ್ತಕ 20ನೇ ಅಧ್ಯಾಯಕ್ಕೆ ಬಂದೆ. ಅದರಲ್ಲಿ 1ರಿಂದ 9ನೇ ವಚನದಲ್ಲಿ ಓದಿದಾಗ ಅಲ್ಲಿ ಒಂದು ಆಶ್ರಯ ನಗರಗಳು ಇಲ್ಲ ಆಶ್ರಯ ಗಿರಿಗಳು ಅಂತ ಹೇಳಿ ಪದಗಳು ಬಂದವು. ಆ ಪದಗಳು ಬಂದಾಗ ದೇವರು ನನ್ನೊಟ್ಟಿಗೆ ಏನೋ ಮಾತನಾಡ್ತಾ ಇದ್ದಾರೆ. God was speaking something to us. ದೇವರು ನಮಗೆ ಏನೋ ಹೇಳಲಿಕ್ಕೆ ಪ್ರಾರಂಭ ಮಾಡಿಲ್ಲ. ನಾನು ಆವಾಗ ಈ ವಚನಗಳನ್ನು ನಾನೇನ್ ಮಾಡಿದೆ, ದೇವರು ನನ್ನ ಆಶ್ರಯ ಎಂಬ ಪದ ನಾನು ಓದಿದಾಗ ಈ ಆಶ್ರಯಗಿರಿಗೆ ಹೋಲಿಸಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಯಾವಾಗ ಈ ಆಶ್ರಯಗಿರಿಗೆ ಹೋಲಿಸಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೋ ಆವಾಗ ದೇವರ ವಾಕ್ಯದಲ್ಲಿ ನಾನು ಗಮನಿಸಿದ್ದೇನೆ ಅಂತಂದ್ರೆ, ನಿಜವಾಗಿ ನನ್ನ ದೇವರು ನನ್ನ ಆಶ್ರಯ ಆಗಿದ್ದಾನೆ. ಆಯ್ತ್ರಿ? ಓಕೆ, 20ನೇ ಅಧ್ಯಾಯ ತೆಗೆದ್ರಿ. ಓಕೆ, ಈಗ ರಕ್ಷಿತ 1ರಿಂದ ಸ್ಪಷ್ಟವಾಗಿ ಸ್ಲೋ ಆಗಿ 9ನೇ ವಚನದವರೆಗೂ ಓದಿಕೊಂಡು ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ಮಾಡ್ಕೊಳ್ರಿ ಆಶ್ರಯ ನಗರಗಳು. ದಯಮಾಡಿ ಬೈಬಲ್ ನಲ್ಲಿ ರೌಂಡ್ ಹಾಕಿಕೊಳ್ಳ್ರಿ ಆಶ್ರಯ ನಗರಗಳು. ಈಗ ಅಯ್ಯೋ ಆಶ್ರಯ ದೇವರೇ ನಿನ್ನಿದ್ರೆ ಏನಿಲ್ಲ ನನ್ನ ಹೆಸರು ಹೇಳಿ. ಓಕೆ ಓಕೆ, ಆಶ್ರಯ ನಗರಗಳು ಮಾಡ್ಕೊಳ್ಳಿ. ಮುಂದೆ ಹೋಗಿ. ನಿಮ್ಮಲ್ಲಿ ತಿಳಿಯದೆ ಅಕಸ್ಮಾತಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ. ಈಗ ತಿಳಿಯದೆ ಮಾಡಿಕೊಳ್ಳಿ ಮಾಡಿದ್ರೆ ಮುಂದೆ ಹೋಗಿ. ಹತವಾದವನ ಸಮೀಪ ಬಂಧುವು ಮುಯಿ ತೀರಿಸದಂತೆ ಅವು ನಿಮಗೆ ಆಶ್ರಯ ಸ್ಥಾನಗಳಾಗುವವು. ಈಗ ಮುಯಿಯು ಆಶ್ರಯ ಸ್ಥಾನವು ಮಾಡಿಕೊಳ್ಳಿ. ಪದಗಳು ಮಾಡ್ಕೊಂಡು ಬರ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಓಕೆ, ಮುಂದೆ ಹೋಗಿ. ಅಂತ ಪಟ್ಟಣಕ್ಕೆ ಓಡಿ ಹೋದವನು ಮೊದಲು ಊರು ಬಾಗಿಲಲ್ಲಿ ನಿಂತುಕೊಂಡು ಅಲ್ಲಿನ ಹಿರಿಯರಿಗೆ ತನ್ನ ಸಂಗತಿಗಳನ್ನು ತಿಳಿಯಪಡಿಸಲಿ. ಪಟ್ಟಣಕ್ಕೆ ಓಡಿ ಹೋದವನು ಮಾಡಿಕೊಳ್ರಿ. ಅವರು ಅವನನ್ನು ಊರೊಳಗೆ ಸೇರಿಸಿಕೊಂಡು ಅವನ ವಾಸಕ್ಕೆ ಸ್ಥಳ ಕೊಡಲಿ. ಹತವಾದವನ ಸಮೀಪ ಬಂಧುವು ಕೊಂದವನನ್ನು ಹಿಂದಟ್ಟಿಕೊಂಡು ಅಲ್ಲಿಗೆ ಬಂದರೆ ಅವರು ಅವನನ್ನು ಅವನ ಕೈಗೆ ಒಪ್ಪಿಸಬಾರದು ಮಾಡಿಕೊಳ್ಳ್ರಿ. ಯಾಕಂದರೆ ಅವನು ನೆರೆಯವನನ್ನು ಪೂರ್ವ ದ್ವೇಷವೇನೂ ಇಲ್ಲದೆ ಅಕಸ್ಮಾತ್ತಾಗಿ ಕೊಂದನು. ಒಂದು ಸಭೆಯನ್ನು ಸೇರಿಸಿ ಅಂಥವನನ್ನು ವಿಚಾರಿಸಬೇಕು ಮತ್ತು ಅವನು ಆಗಿನ ಮಹಾಯಾಜಕನ ಜೀವಮಾನವೆಲ್ಲ ಅದೇ ಪಟ್ಟಣದಲ್ಲಿರಬೇಕು. ಮಹಾಯಾಜಕನು ಆಮೇಲೆ ತಾನು ಬಿಟ್ಟು ಬಂದ ಪಟ್ಟಣದಲ್ಲಿರುವ ಮನೆಗೆ ಹಿಂದಿರುಗಿ ಹೋಗಬಹುದು ಎಂದು ಹೇಳು ಅಂದನು. ಇಸ್ರಾಯೇಲರು ನೆಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲಿಲಾಯ ಪ್ರಾಂತ್ಯದಲ್ಲಿ ಕೇದೇಶ್, ಎಫ್ರಾಯಿಮ್. ಇಲ್ಲಿಂದ ಇನ್ನೂ ಸ್ಲೋ ಓದಬೇಕು, ಅದಕ್ಕೆ ಬೈಬಲ್ ಗಡಿಬಿಡಿ ಮಾಡಿ ಓದಬಾರ್ದು. ಮೊದಲನೇದು ಕಾದೇಶ್ ಮಾಡಿಕೊಳ್ಳೋದು. ಓಕೆ, ನೆಕ್ಸ್ಟ್ ಓದಿ. ಎಫ್ರಾಯಿಮ್ ಅಂತ ಐತ್ರಿ. ಓದು. ಎಫ್ರಾಯಿಮ್ ಪರ್ವತ ಪ್ರದೇಶದಲ್ಲಿ ಶೆಕೆಮ್ ಮಾಡಿಕೊಳ್ಳ್ರಿ. ಯಹೂದ್ಯರ ಬೆಟ್ಟದ ಸೀಮೆಯಲ್ಲಿ ಹೆಬ್ರೋನ್ ಎನಿಸಿಕೊಳ್ಳುವ ಹೆಬ್ರೋನ್ ಮಾಡಿಕೊಳ್ಳ್ರಿ. ಕಿರ್ಯತರ್ಬ ಎಂಬಿ ಪಟ್ಟಣಗಳನ್ನು ನೇಮಿಸಿದರು. ಮತ್ತು ಎರಿಕೋವಿನ ಪೂರ್ವದಲ್ಲಿರುವ ಯೋರ್ಧನಿನ ಆಚೆಯಲ್ಲಿ ರುಬೇನ್ಯರ ಬೆಟ್ಟದ ಮೇಲಿನ ಅರಣ್ಯ ಪ್ರದೇಶದಲ್ಲಿರುವ ಬೇಚೇನ್ ಮಾಡಿಕೊಳ್ಳ್ರಿ. ಗಾದೆಗೆ ಸೇರಿದ ಗಿಲ್ಯಾದ್ ಪ್ರಾಂತ್ಯದ ರಾಮೋತ್ ಮಾಡಿಕೊಳ್ಳ್ರಿ. ಮನಸ್ಸೆಯವರಿಗೆ ಸೇರಿದ ಬಾಷಾನಿನಲ್ಲಿರುವ ಗೋಲಾನ್ ಮಾಡಿಕೊಳ್ಳ್ರಿ ಎಂಬ ಪಟ್ಟಣಗಳನ್ನು ನೇಮಿಸಿದರು. ಎಲ್ಲ ಇಸ್ರಾಯೇಲರಲ್ಲಿಯೂ ಅವರ ಮಧ್ಯದಲ್ಲಿರುವ ಪರದೇಶಿಗಳಲ್ಲಿಯೂ
ನನ್ನನ್ನು ಅಕಸ್ಮಾತಾಗಿ ಕೊಂದವನು ಓಡಿ ಹೋಗಿ ತಾನು ನ್ಯಾಯಸಭೆಯ ಮುಂದೆ ನಿಲ್ಲುವವರೆಗೆ ಹತವಾದವನ ಸಮೀಪ ಬಂಧುವಿಗೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನೇಮಕವಾದ ಪಟ್ಟಣಗಳು ಇವೆ. ಥ್ಯಾಂಕ್ ಯು. ಅರ್ಥ ಆಯ್ತು? ಆಗಿಲ್ಲ. ಭಾಷೆದಾರರ ಅರಿಕೆ ಮಾಡಿಬಿಟ್ರಿ, ಆತನು ನನ್ನ ಆಶ್ರಯವಾಗಿದ್ದಾನೆ ಅಂತ ಹೇಳಿ. ಅದರ ಅರ್ಥನ ಗೊತ್ತಿಲ್ಲ. ಓಕೆ, ಲೆಟ್ ಮಿ ಶೋ ಯು. ನಾನು ನಿಮಗೆ ಹೇಳ್ತೇನೆ. ಓಕೆ, ನನ್ನ ಲಕ್ಷಿಸಿ. ಈಗ ನೀವು ಬರೆಯೋದು ನಿಂದಿರಿಸಿದ್ರೆ ಉಳಿದೆಲ್ಲ ಅರ್ಥ ಆಗ್ತದೆ. ಬೈಬಲ್ನಲ್ಲಿ ಹಿಂಗೆ ಹೇಳ್ತಿದ್ರೆ, ಮೋಶೆಗೆ ದೇವರು ಒಂದು ಆಜ್ಞೆ ಕೊಡುತ್ತಾನೆ, ಆಶ್ರಯ ನಗರಗಳು ಅಂತ ಹೇಳಿ. ಆಶ್ರಯ ನಗರಗಳು ಹೇಗಿರ್ತಾವ ಅಂತಂದ್ರೆ, ಅವು ಇಸ್ರಾಯೇಲರ ಪಾಳಿದ ಸುತ್ತಲೂ ಯಾವಾಗ ಅವ್ರಿಗೆ ಯೋರ್ದಾನ್ ಹೊಳಿಗೆ ಯೋರ್ದಾನಿಗೆ ಬರ್ತಾರೋ ಆ ಭಾಗದಲ್ಲಿ ಇದ್ದಂತ ಒಂದು ಪ್ರದೇಶಗಳು, ಆ ಭಾಗದಲ್ಲಿ ಇದ್ದಂತ ಪ್ರದೇಶಗಳು. ಇದರಲ್ಲಿ ದೇವರೇನ್ ಮಾಡ್ತಾನೆ, ಒಂದು ನಿಯಮಗಳನ್ನು ಹೊರಡಿಸ್ತಾನೆ. ಈ ನಿಯಮಗಳು ಎಂತ ನಿಯಮಗಳಂತಂದ್ರೆ, ಯಾರು ಒಬ್ಬ ವ್ಯಕ್ತಿಯು ಏನಾಗಿದ್ದಾನೆ ಚಿತ್ತಪೂರ್ವಕವಾಗಿ ಕೊಲೆ ಮಾಡಿದರೆ, ಚಿತ್ತಪೂರ್ವಕ ಇಲ್ಲದೆ, ಅಂದ್ರೆ ಮನಸ್ಸಿಲ್ಲದೆ ತಪ್ಪಾಗಿ ಆಕ್ಸಿಡೆಂಟ್ ಆಗಿ ಒಂದು ಕೊಲೆ ಆಯಿತು ಅಂತಂದಾಗ ಅವ ಏನ್ ಮಾಡಬಹುದು, ಈ ಆಶ್ರಯ ಗಿರಿಗಳಿಗೆ ಹೋಗಿ ಆತನ ಇರಬಹುದು. ಈಗ ಲಕ್ಷಿಸಿ. ಉದಾಹರಣೆಗಾಗಿ ನನಗೇನಾಯ್ತು, ನಾ ಏನ್ ಮಾಡಿದ್ದೆ, ನನಗೆ ಮನಸ್ಸಿಲ್ಲ, ಅವತ್ತು ಏನೋ ತಪ್ಪಿ ಆಕ್ಸಿಡೆಂಟ್ ಆಗಿ ನಾನು ಯಾರೋ ಒಬ್ರು ಕೊಲೆ ಮಾಡಿದ್ದಾರೆ. ನಿಯಮ ಧರ್ಮಶಾಸ್ತ್ರ ಏನ್ ಹೇಳ್ತಿದೆ ಅಂತಂದ್ರೆ, ಕಣ್ಣಿಗೆ ಕಣ್ಣೆ, ಹಲ್ಲಿಗೆ ಹಲ್ಲು, ಜೀವಕ್ಕೆ ಜೀವ ತೆಗಿಬೇಕು ಅಂತ. ಅಂತ ಟೈಮ್ನಲ್ಲಿ ಇವನ್ ನಿರ್ದೋಷಿ ಆಗಿದ್ದರು, ಇವರು ಯಾರು ಅಂತದಕ್ಕೆ ಅವ್ನು ಕೊಲ್ಲೇಬೇಕು. ಈಗ ಯಾಕಂದ್ರೆ ಕೊಲೆ ಮಾಡ್ಯಾನ, ಕೊಲ್ಲೇಬೇಕು ಅಂತಂದಾಗ ಆತನ ನಿರ್ದೋಷಿಯು ನಿಂತುಕೊಳ್ಳುವುದಿಲ್ಲ ಅನ್ನೋದಕ್ಕಾಗಿ ದೇವರೇನ್ ಮಾಡಿದ್ದ, ಒಂದು ಆಶ್ರಯಗಿರಿ ಮಾಡಿದ್ದ. ಸೊ ದಟ್ ವಿ ವಿಲ್ ರನ್ ದೇರ್. ನಾವೇನ್ ಮಾಡ್ತೇವೆ, ಅಲ್ಲಿ ಹೋಗಿ ಅಡಗಿಕೊಳ್ಳಕ್ಕಾಗಿ ಆತನ ಮಾಡಿದ. ಅದಾದ ಮೇಲೆ ಯಾವಾಗ ಊರಿನ ಭಾಗದಲ್ಲಿ ಹಿರಿಯರು ಕೂತ್ಕೊಳ್ತಾರೋ ಅವಾಗ ಆತನ ಬಂದು ತನ್ನ ಕೇಸ್ಗಳನ್ನ ಹೇಳ್ತಾನೆ. ಅಲ್ಲಿ ಪೊಲೀಸ್ಗಳಿಲ್ಲ, ನೆನಪಿಟ್ಟು, ಅಲ್ಲಿ ಪೊಲೀಸ್ಗಳಿಲ್ಲ. ಆತನ ಹೇಳ್ತಾನೆ, ಇಲ್ಲ ನಾನು ಮಾಡುವುದು ಏನಾಗಿತ್ತು, ತಪ್ಪಾಗಿ ಆಕ್ಸಿಡೆಂಟ್ ಆಗಿ ಕೊಲೆ ಆಗಿಬಿಡ್ತು ಅಂದಾಗ ಇವರು ಕೊಲೆ ಆದವರು ಕುಟುಂಬದವರು ಇವ್ರು ಕೊಲ್ಲಲಿಕ್ಕೆ ಅಧಿಕಾರ ಕೊಡೋದಿಲ್ಲ. ಅವಾಗ ಅದು ನ್ಯಾಯ ವಿಚಾರಣೆ ಮಾಡ್ತಾರೆ. ಎಲ್ಲಿವರೆಗೂ ಯಾಜಕನು ಜೀವಂತನಾಗಿದ್ದಾನೆ ಆತನ ಅಲ್ಲೇ ಇರ್ಬೇಕ್ರಿ. ಆ ನ್ಯಾಯ ವಿಚಾರಣೆ ಮಾಡಾದ ನಂತರ ಆ ನ್ಯಾಯ ಈತನ ಪರವಾಗಿ ಬಂದಾಗ ಆತನ ಏನ್ ಮಾಡಬಹುದು, ತನ್ನ ಕುಟುಂಬಕ್ಕೆ ತಿರುಗಿ ಹೋಗಿ ಸೇರ್ಕೊಡಬಹುದು ಎಂಬುದಕ್ಕಾಗಿ ಅದು ಮಾತುಗಳು ಕೊಡಲ್ಪಡುತ್ತೆ. ಈಗ ಅಣ್ಣ, ಮತ್ತು ಆಶ್ರಯ ಗಿರಿದಲ್ಲಿ ಇವ್ರು ಹೋಗಿ ಒಳಗೆ ಹೊಡಲಿಕ್ಕೆ ಬರುವುದಿಲ್ಲ, ಅವ್ರಿಗೆ ಅನುಮತಿಗಳಿಲ್ಲ. ಯಾಕಂದ್ರೆ ಆಶ್ರಯ ಗಿರಿಗಳು ಅದಕ್ಕಾಗಿ ಮಾಡಲ್ಪಟ್ಟಿದೆ. ಯಾವಾಗ ಆ ಕೀರ್ತನೆಗಾರನೇ ಹೇಳ್ತಾನೋ, ದೇವರು ನನ್ನ ಆಶ್ರಯಕ್ಕಾಗಿದ್ದಾನೆ ಅನ್ಬೇಕಾದ್ರೆ ಈ ಪಟ್ಟಣಕ್ಕೆ ಹೋಲಿಸಿ ನೋಡಿದಾಗ ನಿಜವಾಗಿ ದೇವರು ನಿನ್ನ ಒಂದು ಆಶ್ರಯ ಆಗಿದ್ದಾನೆ. ನಾವು ಇದನ್ನು ಮರೆತುಬಿಡಬಾರದು. ಆಯ್ತು. ಸೊ ಐ ವಿಲ್ ಗಿವ್ ಯು 3 things on just one verse. ಆ ಒಂದು ಪದದ ಮೇಲೆ ನಾನು 3 ಸಂಗತಿಗಳನ್ನು ಕೊಡ್ತೇನೆ. and we will elaborate the scriptures. ವಚನಗಳನ್ನು ನಾನು ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತೇನೆ ಪ್ರಿಯರೇ. I said we will have 13 interesting things. 13 ಬಹಳ ಪ್ರಾಮುಖ್ಯವಾದ ಸಂಗತಿಗಳು ನಿಮಗೆ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಯೆಹೋಶುವನ ಬರೆದ ಪುಸ್ತಕ 20ನೇ ಅಧ್ಯಾಯ ನಾವು ಬಿಡುವುದಿಲ್ಲ. we are going to get every truth from these verses. ಈ ವಚನಗಳಿಂದ ಎಲ್ಲ ಸತ್ಯಾಂಶಗಳು ನಾವು ನೋಡಿಕೊಳ್ಳೋಣ ಪ್ರಿಯ. The topic which I have given for this message, ಈ ಸಂದೇಶಕ್ಕೆ ನಾನು ಕೊಟ್ಟಂತ ತಿಳಿಬಾರ ಏನಂತಂದ್ರೆ, ಕ್ರೈಸ್ಟ್ ಮೈ ರೆಫ್ಯೂಜ್. ಕ್ರಿಸ್ತನು ನನ್ನ ಆಶ್ರಯವು. ಕ್ರಿಸ್ತನು ನನ್ನ ಆಶ್ರಯವು. ಓಕೆ, ಸೊ ಐ ವಿಲ್ ಗಿವ್ ಯು 3 ಬ್ಯೂಟಿಫುಲ್ ಟ್ರೂತ್ಸ್. ನಾನು ನಿಮಗೆ 3 ಪ್ರಾಮುಖ್ಯವಾದ ಸತ್ಯಾಂಶಗಳು ನಿಮಗೆ ನಾನು ಹೇಳ್ತೇನೆ. ರೆಡಿ ಇದ್ದೇನೆ? ಅದೇ ಇನ್ನೊಂದ್ಸರಿ ಕೇಳ್ತೇನೆ. ರೆಡಿ ಇದ್ದೀರಿ? ಶಬ್ದ ಬರ್ತಾ ಇದೆ. ಓಕೆ, ನಾನು ಗೊತ್ತಿಲ್ಲ ನೀವು ನಿಂತು ಬರಾಗಿದೆ. ರೆಡಿ ಇದ್ದೀರಿ? ಓಕೆ, ಪಕ್ಕದವರು ತಿರುಗಿ ಹೇಳಿ, ನಾನು ರೆಡಿ ಇದ್ದೇನೆ, ನಾನು ಸಿದ್ಧನಾಗಿದ್ದೇನೆ. ಓಕೆ ಓಕೆ, ಈಗ ದಿಸ್ ಇಸ್ ದ ಪ್ಲೇಸ್. ಈಗ ನಾವೇನ್ ಮಾಡಿದ್ದೇವೆ, ಈ ಸಂಗತಿಗಳ ಕುರಿತಾಗಿ ಕಲಿತಾ ಬರ್ತಾ ಇದ್ದೇವೆ ಪ್ರಿಯ. ಫಸ್ಟ್ ಒನ್, ಮೊದಲನೇ, ದ ಪರ್ಪಸ್ ಆಫ್ ದ ಸಿಟೀಸ್. ಈ ಪಟ್ಟಣದ ಉದ್ದೇಶಗಳು. ಈ ಪಟ್ಟಣದ ಉದ್ದೇಶವು, ದ ಪರ್ಪಸ್ ಆಫ್ ದ ಸಿಟಿ, ಈ ಪಟ್ಟಣದ ಉದ್ದೇಶಗಳು. ಈಗ ಪ್ರಿಯ, ನಾನು ಗಮನಿಸಿ, ಬೈಬಲ್ನಲ್ಲಿ ದೇವರೇನ್ ಮಾಡಿದ್ದಾನೆ, 6 ಪ್ರಾಮುಖ್ಯವಾದ ಆಶ್ರಯ ನಗರಗಳು ಅಂತ ಹೇಳಿ ಇಟ್ಟಿದ್ದಾನೆ. ಈಗ ಪ್ರಿಯರೇ, ಈ ಆಶ್ರಯ ನಗರಗಳು ಏನಾಗಿದೆ ಪ್ರಿಯರೇ, ದೇವರ ಆ ಸಂಕಲ್ಪದಲ್ಲಿ ಇದ್ದಂತ ಆಶ್ರಯ ನಗರಗಳು. ಇದು ದೇವರು ಸ್ವತಃ ಮಾಡಿದಂತ ಆಶ್ರಯ ನಗರಗಳು ಪ್ರಿಯ. ಈಗ ಈ ಪ್ರತಿಯೊಂದು ನಗರಗಳು ಏನಾಗಿದೆ, ಅದರದಾದಂತ ಒಂದು ಉದ್ದೇಶಗಳಿದೆ, ಅದರದಾದಂತ ಆಲೋಚನೆಗಳಿದೆ ಪ್ರಿಯ. ಈಗ ಹೆಂಗೆ ಭಾರತ ದೇಶ ಇದೆ, ನಮ್ಮ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಎಂಬ ಒಂದು ಪ್ರದೇಶಕ್ಕೆ ಹೆಸರು ಬಂತು ಗೊತ್ತರಿ. ಸಿಂಪಲ್ ಆಗಿ ಇಲ್ಲಿ ಹೂವಿನ
ಬಳ್ಳಿಗಳು ಜಾಸ್ತಿ ಇದ್ದಿದ್ದ ಕಾರಣ ಇದಕ್ಕೆ ಹೂಬಳ್ಳಿ ಅಂತ ಹೇಳಿದ್ರು. ಹೂವಿನ ಹಡಗಲಿ ಅಂತ ಬಂದಾಗ ಆ ದಿವಸದಲ್ಲಿ ಮೈಸೂರು ರಾಜ್ಯರಿಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಮಲಗೆ ಹೂಗಳನ್ನು ಕಳಿಸ್ತಾ ಇರಬೇಕಾದ್ರೆ ತುಂಗಭದ್ರದ ನದಿಗಳು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ, ಹೂಗಳನ್ನ ಕರೆದು ಆ ಬುಟ್ಟಿಯೆಲ್ಲ ಹಾಕಿ ತುಂಗಭದ್ರಾ ನದಿಯಲ್ಲಿ ಬಿಟ್ಟು ಬಿಡ್ತಿದ್ರು. ಅವೇನಾಗ್ತಿದ್ವು, ಅದು ಹರ್ಕೊಳ್ತಾ ಮೈಸೂರು ಬಂದಾಗ ಅವ್ರೇನ್ ಮಾಡ್ತಿದ್ರು, ಅಲ್ಲಿಂದ ತೆಗೆದು ಅವರಿಗೆ ಅಲ್ಲಿ ಇಟ್ಕೊಳ್ತಾ ಇದ್ದರು. ಪ್ರಿಯ, ಹಂಗಂತಂದ್ರೆ ಪ್ರತಿ ಒಂದು ನಗರಗಳಿಗೆ ಒಂದು ಉದ್ದೇಶಗಳಿದ್ದರೆ, ಪ್ರತಿ ಒಂದು ಪ್ರದೇಶಗಳಿಗೆ, ರಾಜ್ಯಗಳಿಗೆ, ಪ್ರತಿ ಒಂದು ಪಟ್ಟಣಗಳಿಗೆ ಒಂದು ಉದ್ದೇಶವಿದ್ದರು. ಅದೇ ರೀತಿಯಾಗಿ ಈ ಪಟ್ಟಣಗಳಿಗೂ ಸಹ ಉದ್ದೇಶಗಳಿದ್ದಾರೆ. Now let us see what is the purpose first. ಮೊದಲನೇದು, ಇದರ ಉದ್ದೇಶಗಳು ಏನಾಗಿದೆ ಎಂಬುದಕ್ಕಾಗಿ ನಾವು ಗಮನಿಸಿಕೊಳ್ಳೋಣ ಪ್ರಿಯರೇ. ಯಾಕೆ ಇದಕ್ಕೆ ಆಶ್ರಯ ಗಿರಿಗಳು, ಯಾಕೆ ಇದಕ್ಕೆ ಆಶ್ರಯ ನಗರಗಳು ಅಂತ ಕರೀತೇವೆ? 1, 2 ಮತ್ತು 3ನೇ ವಚನ ಓದಿಕೊಳ್ಳ್ರಿ. 1, 2 ಮತ್ತು 3ನೇ ವಚನ. ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ ಅಕಸ್ಮಾತ್ತಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ, ಹತವಾದವನ ಸಮೀಪ ಬಂಧುವು ಮುಯಿ ತೀರಿಸದಂತೆ ಅವು ನಿಮಗೆ ಆಶ್ರಯ ಸ್ಥಾನಗಳಾಗುವವು. ಓಕೆ ಪ್ರಿಯರೇ, ಕ್ವಿಕ್ಲಿ ರೈಟ್ ಡೌನ್ 3 ಥಿಂಗ್ಸ್. ವೇಗವಾಗಿ 3 ಸಂಗತಿಗಳು ನಾವು ಬರ್ಕೊಡ್ರಿ ಪ್ರಿಯರೇ, ABCD ಅಂತ ಹೇಳಿ, ಸೊ ದಟ್ ವಿಲ್ ಹೆಲ್ಪ್ ಯು. ನಿಮಗೆ ಸಹಾಯ ಆಗ್ತದೆ. ವಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್ ಸಿಟಿ? ಈ ಪಟ್ಟಣದ ಒಂದು ಉದ್ದೇಶಗಳಾದರೂ ಏನಾಗಿದ್ದವು ಪ್ರಿಯರೇ? ಈ ಪಟ್ಟಣದ ಬಹಳ ಪ್ರಾಮುಖ್ಯವಾದ ಸತ್ಯಾಂಶಗಳು ಏನಾಗಿದ್ದವು? ಫಸ್ಟ್ ಒನ್, ಇಟ್ ವಾಸ್ ಅ ಪ್ಲೇಸ್ ಆಫ್ ರೆಫ್ಯೂಜ್. ಅದು ಆಶ್ರಯ ಸ್ಥಳವಾಗಿತ್ತು ಪ್ರಿಯರೇ. ಇಟ್ ವಾಸ್ ಅ ಪ್ಲೇಸ್ ಆಫ್ ರೆಫ್ಯೂಜ್. ಅದು ಏನಾಗಿತ್ತು ಪ್ರಿಯರೇ? ಆಶ್ರಯ ಸ್ಥಳವು ಆಗಿತ್ತು ಪ್ರಿಯರೇ. ಆಶ್ರಯ ಸ್ಥಳವು ಆಗಿತ್ತು ಪ್ರಿಯರೇ. ಯಾಕೆ ನಾನಿದು ಆಶ್ರಯ ಸ್ಥಳವು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ? ಈಗ ನನಗೆ ಗಮನಿಸು. ಆಶ್ರಯ ಅನ್ನುವಾಗ, ಈಗ ಒಂದು ಉದಾಹರಣೆಗಾಗಿ ನಾನು ನೋಡ್ತಾ ಇರಬೇಕಾದ್ರೆ, ಒಬ್ಬ ವ್ಯಕ್ತಿ ನಾ ಹೇಳಿದ ಹಾಗೆ ಕೊಲೆ ಮಾಡಿ ಆತನು ಓಡಿದಾಗ ಅದೇನ್ ಮಾಡ್ತಿತ್ತು, ತನ್ನ ಮಡಿಲಲ್ಲಿ ಆತನನ್ನು ಮುಚ್ಚಿಕೊಳ್ತಾ ಇದ್ರು, ತನ್ನನ್ನು ವ್ಯಕ್ತಿಯನ್ನು ಕಾಪಾಡ್ತಾ ಇದ್ರು. ಈಗ ಅವ ಬರ್ಬೇಕಾದ್ರೆ ಅವ ನೀತಿವಂತನಲ್ಲ, ಅವ ಯಥಾರ್ಥವಂತನಲ್ಲ, ಅವ ಏನೋ ಒಂದು ರೀತಿಯ ಕೆಲಸಗಳನ್ನು ಮಾಡಿದ್ದಾನಂತಲ್ಲ, ಆತನು ಬಹಳ ಪರಿಶುದ್ಧನಾಗಿದ್ದಾನಂತಲ್ಲ. ಆತನ ಕೈಗಳಿಂದ ಆಗಿದ್ದ ಒಂದು ಘಟನೆ ಏನಂತಂದ್ರೆ, ಆತನು ಏನಾಗಿದ್ದಾನೆ, ಆತನು ಕೊಲೆ ಮಾಡಿದ್ದಾನೆ. ಆತನೇನ್ ಮಾಡಿದ್ದಾನೆ? ಕೊಲೆ ಮಾಡಿದ್ದಾನೆ. ಇಲ್ಲಿ 2 ಒಂದು ಉದಾಹರಣೆಗಳು, 2 ಪದಗಳು ತೋರಿಸ್ತದೆ. ಓದಿಕೊಡ್ರಿ ಇನ್ನೊಂದು ಸಾರಿ. ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ, ಒಂದು ನಿಮಿಷ ನಾವು ಅದಕ್ಕೆ ಮಾಡ್ಕೊಂಡು, ನಿಮ್ಮಲ್ಲಿ ತಿಳಿಯದೆ, ನಮ್ಮಲ್ಲಿ ತಿಳಿಯದೆ. ಈಗ ಈ ಕೊಲೆ ಹೇಗಾಗಿರ್ಬೇಕು ಅಂದ್ರೆ, ತಿಳಿಯದೆ, ಆಕಸ್ಮಿಕವಾಗಿ ಗೊತ್ತಾಗ್ಲಿಲ್ಲ, ಆಗ್ಬಿಡ್ತು. ಇದು ಗೊತ್ತು ಮಾಡಿದಂತ ಕೊಲೆಗಳಲ್ಲ. ಹಲೋ, ಕೇಳ್ತಾ ಇದ್ದೀರಿ? ಅರ್ಥ ಆಗ್ತಾ ಇದ್ದೀರಿ? ಈಗ ಅವನು ಕೊಲ್ಲಲೇಬೇಕು ಅಂತ ಉದ್ದೇಶಪೂರ್ವಕವಾದಂತ ಕೊಲೆಗಳಲ್ಲ ರೇ, ತಿಳಿಯದೆ ಆದಂತ ಘಟನೆಗಳು, ತಿಳಿಯದೆ ನಡೆದಂತ ಘಟನೆಗಳು. ನಮ್ಮನೆ ಇದು ಯಾಕೆ 2 ಭಾಗ ಮಾತಾಡ್ತಾ ಇದ್ದಾರೆ? ತಿಳಿಯದೆ ನಾವೇ, ಅಯ್ಯೋ ಪಾಸ್ಟರ್ ತಿಳಿಯದೆ ಆಗ್ಬಿಡ್ತು. ಓಕೆ, ತಿಳಿದು ಮಾಡಿದೆ, ತಿಳಿದು ಮಾಡಿ, ನೆನ್ಪಿಡಿಕೊಳ್ರಿ. ತಿಳಿದು ಮಾಡಿದರೆ ಈ ಆಶ್ರಯ ಗಿರಿ ಅವರನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಲಕ್ಷಿಸಿ, ತಿಳಿದು ಮಾಡಿದರೆ ಈ ಆಶ್ರಯ ನಗರವು ಅವರಿಗೆ ಆಶ್ರಯ ಆಗುವುದಿಲ್ಲ ರೇ. ತಿಳಿಯದೆ ಮಾಡಿದವರಿಗೆ ಈ ಆಶ್ರಯ ನಗರು ಆಶ್ರಯ. ಅರ್ಥ ಆಯ್ತು? ಈಗ ಹೇಳ್ತೇನೆ, ಬೈಬಲ್ ನಲ್ಲಿ ನಾವು ನೋಡುವಾಗ ಎಲ್ಲಾ ಪಾಪಗಳನ್ನು ದೇವರು ಕ್ಷಮಿಸಿಕೊಳ್ತಾ ಬರ್ತಾ. ನಾವು ಪಾಪಿಗಳಲ್ಲ, ಪಾಪಿಗಳ್ರಿ. ತಾಯಿ ಗರ್ಭದಿಂದ ಪಾಪ ಮಾಡಿದ್ದೇವೆ. ನಾವೇನಾಗಿದ್ದೇವೆ ಪ್ರಿಯರ? ಪಾಪದಲ್ಲಿ ನಡೆದಿದ್ದೇವೆ. ನಮ್ಮ ಪಾಪವು ನಮ್ಮ ರಕ್ತದಲ್ಲಿ ಇದೆ. ನಮ್ಮ ಜೀವನಗಳೇನಾಗಿದೆ ಪ್ರಿಯರ? ಪಾಪದ ಸಂಗತಿಗಳಲ್ಲಿ ಉಡುಪಾಗಿದೆ. ನಾವು ಬಿದ್ದಿದ್ದೇವೆ, ಇವೆಲ್ಲ ನಾವು ನೋಡಿದ್ದೇವೆ. ಆದರೆ ಯಾವ ದಿವಸ ನಾನು ರಕ್ಷಣೆ ಹೊಂದಿದ್ದೇನೋ ಆ ದಿವಸ ಮತ್ತೆ ತಿಳಿದು ನಾನು ಪಾಪ ಮಾಡುವ ಅಧಿಕಾರ ನನಗಿಲ್ಲ. ಈಗ ಅರ್ಥ ಮಾಡಿಕೊಳ್ಳಿ. ತಿಳಿದು ಪಾಪ ಮಾಡುವ ಅಧಿಕಾರ ಇಲ್ಲ. ಈಗ ಹಂಗಂದ್ರೆ ಪಾಸ್ಟ್ರೆ ನಾವು ಪಾಪ ಮಾಡ್ತೀವಿ, ಸುಳ್ಳು ಹೇಳಿದ್ವಿ. ಈಗ ಸಿಂಪಲ್ ಆಗಿ ನಾವು ಲೆಟ್ಸ್ ಟಾಕ್ ವೆರಿ ಕ್ಲಿಯರ್. ಎಷ್ಟು ಮಂದಿ ರಕ್ಷಣೆ ಹೊಂದಿದ ಮೇಲೆ ಸುಳ್ಳು ಮಾತಾಡಿದ್ವಿ?
ಎಷ್ಟು ಮಂದಿ ಹಗೆತನ ಮಾಡಿದ್ರು? ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಕ್ಷಮಿಸುವಂತ ಅವಕಾಶ. ಆದ್ರೆ ಇನ್ನೊಂದು ಪಾಪ ಇದೆ, ತಿಳಿದು ಮಾಡುವಂತ ಪಾಪ. ಇನ್ನೊಂದು ಭಯಂಕರವಾದ ಪಾಪ ಯಾವುದು ಗೊತ್ತೇ? ಯೇಸು ಸ್ವಾಮಿಯನ್ನು ಅಲ್ಲಗಳಿದು, ಯೇಸು ಸ್ವಾಮಿಯ ರಕ್ತವನ್ನು ಅಲ್ಲಗಳುದು. ನನಗೆ ದೇವರು ಬೇಡ, ಪವಿತ್ರಾತ್ಮ ದೇವರು ಬೇಡ, ಯೇಸು ಸ್ವಾಮಿ ಬೇಡ, ಯೇಸು ಸ್ವಾಮಿ ರಕ್ತ ಬೇಡ, ನಾನು ಏನಾಗಿದ್ದೇನೆ ಪಾಪದಲ್ಲೇ ಜೀವಿಸುತ್ತೇನೆ ಅನ್ನೋದಲ್ಲ. ಅದು ಆ ತಿಳಿದು ಮಾಡುವಂತ ಪಾಪಗಳಿಗೆ ಕ್ಷಮಾಪಣೆ. ನಮ್ಮ ಆಶೆಗಳಿಂದ ಏನೋ ಎಡವಿ ಬಿದ್ದೀವಿ. ದೇವ್ ಸ್ವಾಮಿ, ನಮ್ಮ ಆಶೆಗಳು ತಡ್ಕೊಳಕ್ಕಾಗಿಲ್ಲ, ಎಡವಿದ್ದೇನೆ, ನನಗೆ ಕ್ಷಮಿಸು ಸ್ವಾಮಿ. ದೇವ್ರು ಕ್ಷಮಿಸ್ತಾನೆ. ಅದರ್ಥ ಏನಂತಂದ್ರೆ ಅದನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಅಂತ ಅಲ್ಲ, ನೀವು ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ಈ ಆಶ್ರಯ ನಗರ ಯಾರಿಗಿದೆ ಗೊತ್ತ್ರಿ? ಯಾರು ತಿಳಿಲಾರದೆ ಮಾಡಿದಂತ ಪಾಪ ಮಾಡುವ. ಎಲ್ಲಾ ಗೊತ್ತಿದ್ರು ನಾನು ಯಾಕೆ ನಡೀತದೆ ಬಿಡುವಂತಂದಾಗ ಇವರಿಗೆ ಈ ಆಶ್ರಯ ನಗರ. ಸೊ ಪ್ರಿಯರೇ, ಇದರ ಪ್ರಾಮುಖ್ಯವಾದ ಉದ್ದೇಶ ಏನು ಗೊತ್ತೇ? ಈ ಆಶ್ರಯ ನಗರು ನಮ್ಮನ್ನು ಏನ್ ಮಾಡ್ತಾ ಇತ್ತು? ನಮ್ಮನ್ನು ಆಶ್ರಯ ಪಡಿಸ್ತಾ ಇತ್ತು, ತಿಳಿಲಾರದೆ ಮಾಡಿದಂತ ಪಾಪದ ಜನರಿಗೆ. ಸೆಕೆಂಡ್ ಒನ್, ಎರಡನೇ, ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಡಂಪ್ಷನ್. ಅದು ವಿಮೋಚನೆಯ ಸ್ಥಳವಾಗಿತ್ತು ಪ್ರಿಯರೇ. ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಡಂಪ್ಷನ್, ಅದು ವಿಮೋಚನೆಯ ಸ್ಥಳ. ಈಗ ನನ್ನ ಗಮನಿಸಿ, ನಾ ಏನ್ ಹೇಳ್ತಾ ಇದ್ದೇನೆ ಈಗ, ಉದಾಹರಣೆಗಾಗಿ ನಾ ಏನ್ ಮಾಡಿದ್ದೆ, ಒಬ್ಬರಿಗೆ ಆಕಸ್ಮಿಕವಾಗಿ ಕೊಲೆ ಆಗ್ಬಿಡುತ್ತೆ. ಕೊಲೆ ಆದಾಗ ನಾ ಏನಾಗಿದ್ದೇನೆ, ಪಟ್ಟಣದಲ್ಲೇ ವಾಸ ಮಾಡಿದ್ದಾರೆ. ಅವ್ರೇನ್ ಮಾಡ್ತಿದ್ರು ಗೊತ್ತೇ? ಕೊಲೆಯಾದ ಕುಟುಂಬದವರು ನನ್ನ ಮೇಲೆ ಹಕ್ಕಿತ್ರಿ. ಅವ್ರೇನ್ ಮಾಡ್ತಾರೆ ಗೊತ್ತೇ? ಬಂದು ನನಗೆ ಕೊಲ್ಲುವಂತ ಅಧಿಕಾರ ಕೊಡಲ್ಪಡ್ತಿದೆ. ಯಾಕೆಂದ್ರೆ ಕಾನೂನಾಗಿ ಹೇಳ್ತದೆ, ಬೈಬಲ್ ಅಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಏನಂತಂದ್ರೆ, ನಾ ಹೇಳಿದ ಹಾಗೆ ಹಲ್ಲಿನ ಹಲ್ಲೊಟ್ಟಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ ಅಂತ. ಅವ ಎಲ್ಲಿವರೆಗೂ ಪಟ್ಟಣದಲ್ಲೇ ವಾಸ ಮಾಡ್ತಾನೋ ಇವ್ರೇನ್ ಮಾಡ್ತಾರೆ ಗೊತ್ತ್ರಿ? ಅವನಿಗೆ ಹೊಡಿತಾರೆ. ಆದ್ರೆ ಯಾವ ದಿವಸ ಈ ವ್ಯಕ್ತಿ ಕೊಲೆ ಮಾಡಿದಾಗ ನಾನು ಇನ್ನೋಸೆಂಟ್ ಅದೇನೆ, ತಪ್ಪಾಗಿ ಬಿಡ್ತು ಅಂತಂದಾಗ ಆತನ ಪಟ್ಟಣದಲ್ಲಿ ಇರಬಾರ್ದ್ರೆ ಆತನ ಏನಾಗ್ಬೇಕಾಗಿದೆ? ನೇರವಾಗಿ ಅಲ್ಲಿ ಹೋಗಿ ಆಶ್ರಯ ನಗರಕ್ಕೆ ಅಡಗಿಕೊಂಡಾಗ ಅದೇನಾಗ್ಬಿಡುತ್ತೆ ಗೊತ್ತ್ರಿ? ಆತನನ್ನು ವಿಮೋಚಿಸಿದ್ರು, ಆತನನ್ನು ಕಾಪಾಡ್ತಾರೆ. ಕರೆಕ್ಟ್? ಆತನ ಕಾಪಾಡ ಸ್ವಾಮಿ, ನಾವು ತಿಳಿಲಾರದೆ ಪಾಪ ಮಾಡಿದ್ದೇವೆ, ತಾಯಿ ಗರ್ಭದಿಂದ ಪಾಪ ಮಾಡಿದ್ದೇವೆ. ದೇವರೇನ್ ಹೇಳ್ತಿದ್ದಾರೋ ಗೊತ್ತ್ರಿ? ದೇವರು ಬಹಳ ಚಂದ ಹೇಳ್ತಾರೆ, ನಾನು ನಿನ್ನ ಆಶ್ರಯ ಆಗಿದ್ದೇನೆ. ನೀ ನನ್ನಲ್ಲಿ ಬಂದಾಗ ನೀನು ವಿಮೋಚನೆ ಹೊಂದಿದ್ದೆ. ಯು ಆರ್ ರೆಡಿ. ಮರಣ ನಿನ್ನ ಮುಟ್ಟುವುದಿಲ್ಲ. ಯಾರು ವೈರಿಗಳು ನಿನ್ನ ಮೇಲೆ ಕೈ ಇಡ್ಲಿಕ್ಕೆ ಬರುವುದಿಲ್ಲ, ವೈರಿಗಳು ನಿನ್ನನ್ನು ಏನ್ ಮಾಡಕ್ ಬರುವುದಿಲ್ಲ, ತಡುಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ನೀನು ಕ್ರಿಸ್ತನಲ್ಲಿ ಏನಾಗಿದ್ದಿ? ನೀನು ವಾಸ ಮಾಡ್ತಾ. ಇಟ್ಸ್ ಅ ಪ್ಲೇಸ್ ಆಫ್ ರಿಡಂಪ್ಷನ್. ಅದೆಂತ ಸ್ಥಳ ಗೊತ್ತೇ? ಅದು ವಿಮೋಚನೆಯ ಒಂದು ಸ್ಥಳವು ಅದಾಗಿತ್ತು ಪ್ರಿಯರೇ. ಮೊದಲನೇದು ಇಟ್ ವಾಸ್ ಅ ಪ್ಲೇಸ್ ಆಫ್ ರೆಫ್ಯೂಜ್, ಅದು ಆಶ್ರಯ ಸ್ಥಳವಾಗಿತ್ತು. ಎರಡನೇದು ಅದು ವಿಮೋಚನೆ ಸ್ಥಳವಾಗಿತ್ತು. ಥರ್ಡ್ ಒನ್, ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಮೈಂಡರ್. ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಮೈಂಡರ್, ಅದು ನಮ್ಮ ನೆನಪಿನ ಒಂದು ಸ್ಥಳವಾಗಿದ್ದವು. ಇಟ್ ವಾಸ್ ಅ ಪ್ಲೇಸ್ ಆಫ್ ರಿಮೈಂಡರ್, ನೆನಪಿನ ಸ್ಥಳವಾಗಿತ್ತು. ಈಗ ನನಗೆ ಗಮನಿಸು, ಯಾವನಾದರೂ ಕೊಲೆ ಮಾಡಿದಾಗ, ಹಿಂಗೆ ಹೇಳೋಣ, ಯಾವನಾದರೂ ಕೊಲೆ ಮಾಡೋಕ್ಕಿಂತ ಮುಂಚಿತವಾಗಿ ಏನೋ ಆಕಸ್ಮಿಕ ಯಾವಾಗ ಒಂದ್ಸಲ ಆಗ್ತೈತೆ ತಿಳ್ಕೊಂಡು, ಎಲ್ಲರಿಗೂ ಗೊತ್ತಿತ್ತು ಏನಂತಂದ್ರೆ 6 ಆಶ್ರಯ ನಗರಗಳಿದ್ದು, ಎಲ್ಲ ಬೆಟ್ಟದ ಮೇಲೆ ಇತ್ತು. ಎಲ್ಲ ಏನಾಗಿದ್ದೀವಿ? ಬೆಟ್ಟದ ಮೇಲೆ. ಈಗ ಎಲ್ಲಾ ಬೆಟ್ಟದ ಮೇಲೆ ಇರ್ತಾ ಇರ್ಬೇಕಾದ್ರೆ, ಎಲ್ಲಾ ಬೆಟ್ಟದ ಮೇಲೆ ನೋಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ತೋರಿಸ್ತಾ ಇದ್ರು ಗೊತ್ತ್ರಿ? ಓಹೋ, ಇವೆಲ್ಲ ಆಶ್ರಯ ನಗರಗಳು. ನಮಗೇನ್ ಮಾಡ್ತಿದೆ? ನಮ್ಮನ್ನು ರಕ್ಷಿಸ್ತದೆ, ನಮ್ಮನ್ನು ಕಾಪಾಡ್ತದೆ. ಇಟ್ ಇಸ್ ಟು ರಿಮೈಂಡ್ ದೇಮ್. ಅವ್ರಿಗೆ ನೆನಪು ಕೊಡ್ತಾ ಇದ್ರೆ ದೋಸ್ ಆರ್ ದ ಪ್ಲೇಸ್ ಆಫ್ ಸಲ್ವೇಷನ್. ಅದೇನಾಗಿದೆ ಗೊತ್ತ್ರಿ? ಅವು ರಕ್ಷಣೆಯ ಸ್ಥಳವಾಗಿದೆ, ನಿಮ್ಮನ್ನು ರಕ್ಷಿಸುವ ಸ್ಥಳವಾಗಿದೆ. ಈಗ ನನ್ನ ಗಮನಿಸ್ತೀನಿ, ಯೇಸು ಸ್ವಾಮಿ ಎಲ್ಲಿ ಸತ್ತ? ಎಲ್ಲ ಶ್ರಮ ದಿವಸಗಳು ಉಪವಾಸ ಮಾಡಾತಿರಿಲ್ಲ? ಮಾಡಾಕತ್ತೀರಿಲ್ಲ? ಮಾಡಾತಿಲ್ಲ. ನಾವು ಬೇರೆನೇ ಆದ. ಈಗ ಯೇಸು ಸ್ವಾಮಿ ಸತ್ತಿದೆಯಲ್ಲ? ಕರೆಕ್ಟ್ ಆಗಿದೆ. ಎಲ್ಲಿ ಸತ್ತ? ಗೋಲ್ಗೊಥಾ ಬೆಟ್ಟ. ಈ ಆಶ್ರಯ ನಗರ ಎಲ್ಲಿ? ಇವು ಬೆಟ್ಟದ ಮೇಲೆ ಇತ್ತು. ಹಂಗಂತಂದ್ರೆ ಪ್ರಿಯರೇ, ಇಟ್ ವಾಸ್ ರಿಮೈಂಡಿಂಗ್ ಮೀ, ಅದು ನನಗೆ ಏನ್ ತೋರಿಸ್ತದೆ ಗೊತ್ತೇ? ನನ್ನ ರಕ್ಷಣೆಯು 7,000 ವರ್ಷದ ಆದ ನಂತರ ಅದೇ ಗೋಲ್ಗೊಥಾ ಬೆಟ್ಟದ ಮೇಲೆ ನನ್ನ ರಕ್ಷಣೆ ಬರ್ತದೆ. ನನಗೆ ರಕ್ಷಿಸುವಂತ ದೇವರು ಏನ್ ಮಾಡ್ತಾನೆ? ಅದು ಆತನು ಬರ್ತಾನೆ. ಆತನು ನಿಮ್ಮ ಆಶ್ರಯ ನಗರ ಆಗಿರ್ತಾನೆ. ಅರ್ಥ ಆಗತ್ತಿತ್ತು? ಈಗ ಸ್ಲೋ ಆಗಿ ಐ ಸ್ಟಾರ್ಟ್ ಓಪನಿಂಗ್ ದ ಥಿಂಗ್ಸ್. ಈಗ ಒಂದೊಂದು ಬಿಚ್ಕೊತಾ ಬರ್ತೇನೆ.
ಈಗ ನೆನಪಿಟ್ಟುಕೊಳ್ಳಿ, ಈ ಸ್ಥಳಗಳಿಗೆ 3 ಪ್ರಾಮುಖ್ಯವಾದ ಉದ್ದೇಶಗಳಿವೆ. ಇದು ಮೊದಲನೇ ಉದ್ದೇಶ ನಾವು ನೋಡುವಾಗ, ಇಟ್ ವಾಸ್ ಅ ಪ್ಲೇಸ್ ಆಫ್ ರೆಫ್ಯೂಜ್, ಅದು ನನಗೆ ಆಶ್ರಯ ಕೊಡ್ತಾ ಇತ್ತು. ಇಟ್ ವಾಸ್ ಅ ಪ್ಲೇಸ್ ಆಫ್ ಮೈ ರಿಡಂಪ್ಷನ್, ಅದು ನನಗೆ ವಿಮೋಚನೆ ಕೊಡ್ತಾ ಇತ್ತು ಪ್ರಿಯರೇ. ಅಂಡ್ ಇಟ್ ವಾಸ್ ಅ ಪ್ಲೇಸ್ ಆಫ್ ಮೈ ರಿಮೈಂಡರ್, ಅದು ನನಗೆ ನೆನಪಿಗೆ ತರುವಂತ ಒಂದು ಸ್ಥಳವಾಗಿತ್ತು ಪ್ರಿಯರೇ. ಇವತ್ತು ಗೋಲ್ಗೊಥಾ ಬೆಟ್ಟವನ್ನು ನೀವು ನೋಡಿದಾಗ, ಗೋಲ್ಗೊಥಾ ಬೆಟ್ಟದಲ್ಲಿ ನಿಂತಂತ ಆ 3 ಕ್ರೂಜಗಳನ್ನು ನೋಡಿದಾಗ, ಗೋಲ್ಗೊಥಾ ಬೆಟ್ಟದಲ್ಲಿ ಆ ನಡು ಕ್ರೂಜದಲ್ಲಿ ಆತನು ತೂಗಾಡೋದನ್ನು ನೀವು ನೋಡಿದಾಗ ನಿನಗೆ ನೆನಪು ಬರುವುದೇನಂತಂದ್ರೆ, ಆತನೇ ನನ್ನ ಆಶ್ರಯ ಆಗಿದ್ದಾನೆ, ಆತನು ನನ್ನ ವಿಮೋಚಕನಾಗಿದ್ದಾನೆ, ಆತನು ನನ್ನ ಏನಾಗಿದ್ದಾನೆ, ಮೂರನೇ ನನ್ನ ನೆನಪಾಗಿದ್ದ, ನನ್ನ ರಕ್ಷಣೆಯು ಆತನೇ. ಸೊ ಬ್ಯೂಟಿಫುಲ್ ದ ಬೈಬಲ್ ಕರೆಕ್ಟ್ಸ್. ಸತ್ಯವೇದ ಎಂತ ಸುಂದರವಾಗಿ ಯಾವಾಗ ಈ ಕೀರ್ತನೆಗಾರನು ಬರೀತಾನೋ, ಆತನು ನನ್ನ ಆಶ್ರಯ ಆಗಿದ್ದಾನೆ ಅಂದ್ರೆ ಅರ್ಥ ಏನ್ ಹೇಳಿದ ಗೊತ್ತೇ? ಒಂದು ದಿವಸ ನನ್ನ ರಕ್ಷಕನು ಬರ್ತಾನೆ, ನೆನಪಿಟ್ಕೊಳ್ಳಿ, ನನ್ನ ರಕ್ಷಕನು ಬರ್ತಾನೆ, ನನ್ನನ್ನು ವಿಮೋಚಿಸುತ್ತಾನೆ, ಆತನು ನನ್ನ ಆಶ್ರಯ ಆಗ್ತಾನೆ. And it was there in the plan of God. ದೇವರ ಯೋಜನೆಗಳಲ್ಲಿ ಅದಿತ್ತು. ಈಗ ಬೈಬಲ್ ಓದೋಣ. ಹೆಂಗ್ ಓದೋಣ? ಕೀರ್ತನೆ 91 ಹೆಂಗ್ ಓದ್ತೀನಿ? 91 ವಚನ 2 ಇನ್ನೊಂದು ಸ್ವಲ್ಪ ಬಿಡ್ತೀವಿ. 91 ವಚನ 2 ಏನ್ ಹೇಳ್ತಿದ್ದಾರೆ ಓದ್ರೆ? ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನೀನೇ ನನ್ನ ವಿಮೋಚಕನು, ನೀನೇ ನನ್ನ ಶರಣನು, ನೀನೇ ನನ್ನ ರಕ್ಷಣೆಯಾಗಿದ್ದಿ ಎಂದು ಹೇಳುತ್ತೇನೆ. ತಿಳಿಸಿದೆ? ಈಗ ಅರ್ಥವಾಯ್ತು? ಕೀರ್ತನೆ 91 ವಚನ 2 ಇಸ್ ಅ ಪ್ಲೇಸ್, ಅದು ಒಂದು ಸ್ಥಳ ಇದೆ, ನನಗಾಗಿ ಸಿದ್ಧ ಮಾಡಲ್ಪಟ್ಟಂತ ಒಂದು ಸ್ಥಳ, ಒಂದು ಉದ್ದೇಶಿಸಿದಂತ ಸ್ಥಳ. ಲೆಟ್ ಮೀ ಟೇಕ್ ಯು ಟು ಸಿ. ಸ್ವಲ್ಪ ಜಲ್ದಿ ನಮ್ಮ ಅವರು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದ, ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಓಕೆ, ದ ಸೆಕೆಂಡ್ ಒನ್, ದ ಫಸ್ಟ್ ಒನ್, ದ ಪರ್ಪಸ್ ಆಫ್ ದ ಸಿಟಿ, ಈ ಪಟ್ಟಣದ ಉದ್ದೇಶ ನೋಡಿಕೊಂಡು. ಸೆಕೆಂಡ್ ಒನ್, ದ ಪವರ್ ಆಫ್ ದ ಸಿಟಿ, ಈ ಪಟ್ಟಣದ ಬಲ. ಈ ಪಟ್ಟಣದ ಬಲ. Now, what kind of a power of the city? ಈ ಪಟ್ಟಣದಲ್ಲಿ ಇರುವಂತ ಬಲವೇ ಯಾವ ತರವಾದಂತ ಬಲವು ಅದರಲ್ಲಿ ಇತ್ತು ಪ್ರಿಯರ? ಯಾವ ತರವಾದ ಬಲ ಇತ್ತು ಪ್ರಿಯರ? ಈಗ ನನ್ನ ಗಮನಿಸು, ಬರ್ಕೊಳ್ತೇವೆ, ಜಲ್ದಿ ಬರ್ಕೊಳ್ಳಿ. ಫಸ್ಟ್ ಒನ್, ಇಟ್ ಹ್ಯಾಡ್ ಅ ಪವರ್ ಟು ಗಿವ್ ಸಲ್ವೇಷನ್, ನನಗೆ ರಕ್ಷಣೆ ಕೊಡುವ ಪಟ್ಟಣವಾಗಿತ್ತು. ಅದು ನನಗೆ ರಕ್ಷಣೆ ಕೊಡುವ ಪಟ್ಟಣವಾಗಿತ್ತು. ಇಟ್ ಹ್ಯಾಡ್ ದ ಪವರ್ ಟು ಗಿವ್ ಸಲ್ವೇಷನ್, ನನಗೆ ರಕ್ಷಣೆ ಕೊಡುವಂತ ಪಟ್ಟಣ. ಈಗ ನಾ ಹಿಂಗೆ ಹೇಳ್ತಾ ಇಲ್ಲ, ನನ್ನ ಮಾತುಗಳನ್ನು ಗಮನಿಸು. ನನ್ನನ್ನು ವಿಮೋಚಿಸುವ ಸ್ಥಳ ಅಂತ ಹೇಳ್ತಾ ಇಲ್ಲ, ನಾ ಹೇಳ್ತಾ ಇದ್ದೇನೆ ನನಗೆ ರಕ್ಷಣೆ ಕೊಡುವ ಸ್ಥಳ. ಈಗ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಇಲ್ಲಿ ವ್ಯತ್ಯಾಸ ಭಾಳ ಇದೆ. ವಿಮೋಚನೆಗೂ ರಕ್ಷಣೆಗೂ ಬಹಳ ವ್ಯತ್ಯಾಸವಿದೆ. ಅರ್ಥ ಮಾಡಿಕೊಳ್ಳಿ, ವಿಮೋಚನೆಗೂ ರಕ್ಷಣೆಗೂ ಬಹಳ ವ್ಯತ್ಯಾಸ ಇದೆ. ವಿಮೋಚನೆ ಅನ್ನುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ನಾವೇನಾಗಿದ್ದೀವಿ ಪ್ರಿಯರೇ? ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದ ಪ್ರಕಾರ ನಾವು ಓದಿದಾಗ ನಾವು ಸೈತಾನನ ದಾಸತ್ವದಲ್ಲಿ ಇದ್ದೆವು. ಕರೆಕ್ಟ್? ಸೈತಾನನ ದಾಸತ್ವದಲ್ಲಿ ಇದ್ದೆವು. ಆವಾಗ ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತೇ? ಯೇಸು ಸ್ವಾಮಿ ನಮ್ಮನ್ನು ಏನ್ ಮಾಡಿದ್ದಾನೆ? ಆತನ ಕೈಯಿಂದ ಬಿಡಿಸಿದ್ದ. ಒಂದು ಉದಾಹರಣೆ ಕೊಡ್ತೇನೆ, ನಾನು ಒಂದು ಉದಾಹರಣೆ ಕೊಡ್ತೇನೆ, ಲಕ್ಷ್ಯ ಕೊಟ್ಕೊಂಡು ಬನ್ನಿ. ಬೈಬಲ್ ಅಲ್ಲಿ ಹೇಳ್ತದೆ 75 ಜನರು ಏನಾದರೂ ಪ್ರಿಯರೇ ಅವರು ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡಿದ್ರು. ಯಾವಾಗ ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡಿದ್ದನೋ ಆ ಐಗುಪ್ತ ದೇಶದ ವರ್ಣನೆ ಬಹಳ ಚಂದ ಇದೆ. ಐಗುಪ್ತ ದೇಶವು ಏನು ತೋರಿಸ್ತದೆ ಗೊತ್ತು? ಲೋಕವನ್ನು ತೋರಿಸ್ತದೆ. ಅಲ್ಲಿ ಕೂತ್ಕೊಂಡಂತ ಫೆರೋನು ಸೈತಾನನ್ನು ತೋರಿಸ್ತಾನೆ. ಯಾಕಂದ್ರೆ ಆತನ ತಲೆ ಮೇಲೆ ಕಿರೀಟದ ಮೇಲೆ ಒಂದು ಹಾವಿತ್ತು ಪ್ರಿಯರೇ. ಅದು ಹಾವು ಏನು ತೋರಿಸ್ತಾ ಇತ್ತು? ಆತನ ಮೇಲೆ ಆತನ ಏನಾಗಿದ್ದಾನೆ? ಆತನ ಸೈತಾನನಾಗಿದ್ದಾನೆ ಅಂತ ತೋರಿಸ್ತದೆ. ಅಷ್ಟೇ ಅಲ್ಲ, ಬಿಟ್ಟಿ ಕೆಲಸ ಮಾಡುವವರು ಆತನ ದೂತರು ಎಂಬುದಕ್ಕಾಗಿ ತೋರಿಸ್ತದೆ. ಇದ್ರ ಒಳಗೆ ಬಂದಂಥದ್ದು ಯಾವ ಗೊತ್ತೇ? ಒಂದು ದೈವಿಕವಾದ ಒಂದು ಕುಟುಂಬವು ಒಳಗೆ ಪ್ರವೇಶ ಮಾಡುತ್ತದೆ. ಲಕ್ಷಿಸ್ತೀವಿ. ಈಗ ಇದನ್ನೇ ಇನ್ನೊಂದು ಕಡೆ ಕಂಪೇರ್ ಮಾಡ್ತೀವಿ. ನಾವು ಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ ಇಲ್ಲ? ಬೈಬಲ್ ಹೇಳ್ತಿದ್ದಾರೆ ಇಲ್ಲಿ ಲೋಕಕ್ಕೆ ಒಬ್ಬ ರಾಜನಿದ್ದಾನೆ. 2ನೇ ಕೊರಿಂಥ 4ನೇ ವಚನ ಹೇಳ್ತದೆ, he is the prince of this world. ಆತನು ಭೂಲೋಕದ ದೇವರಾಗಿದ್ದಾನೆ, ರಾಜಕುಮಾರನಾಗಿದ್ದಾನೆ. ಕರೆಕ್ಟ್. ಆಮೇಲೆ ಸತ್ಯವೇದ ಹೇಳ್ತದೆ ಆತನಾದಂತ ಜನರು ಇಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೈಬಲ್ ಹೇಳ್ತಿದ್ದಾರೆ. ಸೊ ಆತನ ಜನರು ಇಲ್ಲಿದ್ದಾರೆ.
ಅದರಲ್ಲಿ 76 ಜನರು ಹೇಗೆ ಐಗುಪ್ತ ದೇಶದಲ್ಲಿ ಒಳಗೆ ಬಂದರೋ ಅದೇ ರೀತಿಯಾಗಿ ಭಕ್ತರು ಸಹ ರಕ್ಷಣೆ ಹೊಂದಿ ಏನಾಗಿದ್ದಾರೆ, ಭೂಲೋಕದಲ್ಲಿ ಸಭೆಯಾಗಿ ವಾಸ ಮಾಡ್ತಾ ಇದ್ದಾರೆ. ನನ್ನ ಮಾತುಗಳು ಗಮನಿಸ್ರಿ, ನಾವು ಹೇಗೆ ವಾಸ ಮಾಡ್ತಾ ಇದ್ದೇವೆ ಗೊತ್ತ್ರಿ? ಸಭೆಯಾಗಿ ವಾಸ ಮಾಡ್ತಾ ಇದ್ದೇವೆ. ಈಗ ಕತೆ ಹೇಗೆ ನಡೀತಿದೆ? 430 ವರ್ಷ ಬಿಟ್ಟು ಈ ಕೆಲಸಗಳನ್ನು ಮಾಡಿಸಿಕೊಂಡು ನಾವು ರಕ್ಷಣೆಗೆ ಒಂದಕ್ಕಿಂತ ಮುಂಚಿತವಾಗಿ ಸೈತಾನನಿಗೆ ಬಿಟ್ಟಿ ಕೆಲಸ ಮಾಡ್ತಾ ಇದ್ವಿ, ದಾಸರಾಗಿದ್ವಿ, ಆತನ ಗುಲಾಮರಾಗಿದ್ವಿ. ಅವನು ನೋಡಿದಾಗೆಲ್ಲ ಕೈ ಮುಗಿತಿದ್ವಿ, ನೋಡಿದಾಗೆಲ್ಲ ಸಾಷ್ಟಾಂಗ ಹೇಳ್ತಿದ್ವಿ, ನೋಡಿದಾಗೆಲ್ಲ ತೆಂಗಿನಕಾಯಿ ಹೊಡಿತಿದ್ವಿ, ನೋಡಿದಾಗೆಲ್ಲ ಮಾಡ್ತಿದ್ವಿ. ವೆರಿ ಥಿಂಗ್ಸ್. ಆಗ ಒಂದು ದಿವಸ ಇಂಥದ್ದು ಬಂತದೆ, ದೇವ್ರು ಹೇಳ್ತಾನೆ, ಒಂದು ರಾತ್ರಿ ನಾನು ದಾಟ್ತೇನೆ, ಒಂದು ರಾತ್ರಿ ನಾನು ದಾಟ್ತೇನೆ. ಆ ರಾತ್ರಿ ನಾನು ದಾಟ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ನಾನು ಏನ್ ಮಾಡ್ತೇನೆ, ಎಲ್ಲ ಚೊಚ್ಚಲ ಮಕ್ಕಳನ್ನು ನಾನು ಕೊಡುತ್ತೇನೆ. ಆದರೆ ಒಂದು ನಿಯಮ ಇದೆ, ನಿಮ್ಮನ್ನು ಉಳಿಸ್ಕೊಳ್ಬೇಕಾದ್ರೆ ಒಂದು ನಿಯಮ ಇದೆ. ಆ ಕುರಿಮರಿಯನ್ನು ಕಡಿಯಬೇಕು. 10ನೇ ದಿವಸಕ್ಕೆ ನಾನು ಲಕ್ಷಿಸಿ 10ನೇ ದಿವಸಕ್ಕೆ ಕುರಿಮರಿ ತೆಗೆದುಕೊಳ್ಬೇಕು. 14ನೇ ದಿವಸಕ್ಕೆ ಅದನ್ನು ಕಡಿಯಬೇಕು. ಅದರ ರಕ್ತವನ್ನು ತೆಗೆದುಕೊಂಡು ನಿಮ್ಮ ಚಾವಣಿಗೆ ಹಂಚಿಕೊಳ್ಳಬೇಕು. ಅದು ಗಂಡಾದಂತ ಕುರಿಮರಿ ಆಗಿರಬೇಕು. ಯೇಸು ಸ್ವಾಮಿ ಗಂಡಾಗಿದ್ದರು. ಅದಕ್ಕಾಗಿ ನಮ್ಮ ಭಾರತ ದೇಶದ ನ್ಯಾಷನಲ್ ಆಂಥಮ್ ಏನ್ ಹೇಳ್ತಿದೆ ಗೊತ್ತೇ? ಜನಗಣ ಮನಹತಿ ನಾಯಕ ಜಯ ಅಂತ ಹೇಳ್ತಿದೆ. ಸ್ತ್ರೀಯರಿಗೆ ಹೋಲಿಸಲಿಲ್ಲ. ಕರೆಕ್ಟ್ ಆಗಿ ಕೇಳಿದೆ. ಓಕೆ, ಜನಗಣ ಮನಹತಿ ನಾಯಕ ಜಯ, ಭಾರತ ಭಾಗ್ಯ ವಿಧಾತ. ಭಾರತಕ್ಕೆ ಭಾಗ್ಯದ ವಿಧಾತನು ನನ್ನ ಯೇಸು ಕ್ರಿಸ್ತನು ಮಾತ್ರವೇ. ಕರೆಕ್ಟ್. ಬೈಬಲ್ ಹೇಳುತ್ತೆ 10ನೇ ದಿವಸಕ್ಕೆ ತಗೋಬೇಕ್ರಿ ಕುರಿಮರಿ. ಎಷ್ಟು ದಿವಸ ನೋಡ್ಕೊಳ್ಬೇಕ್ರಿ? 4 ದಿವಸ ನೋಡ್ಕೊಳ್ಬೇಕು. 14ನೇ ದಿವಸಕ್ಕೆ ಸಂಜೆಗೆ ಕಡಿಬೇಕ್ರಿ. ಆವಾಗ ನೋಡ್ಬೇಕು. ಬೈಬಲ್ ಹೇಳ್ತದೆ ಯೇಸು ಸ್ವಾಮಿಗೆ 4 ಜನ ಪರೀಕ್ಷೆ ಮಾಡಿದ್ರೆ ಹೆಂಗೆ 4 ದಿವಸ ಕುರಿಮರಿ ಪರೀಕ್ಷೆ ಆಯ್ತು, ಅದೇ ರೀತಿಯಾಗಿ ಯೇಸು ಸ್ವಾಮಿಗೆ 4 ಜನ ಪರೀಕ್ಷೆ ಮಾಡಿ. ಮಹಾಯಾಜಕನು, ಅನಾನಿಯನು, ಕೈಫನು, ಪಿಲಾಯಿತನು. ಆ 4 ದಿವಸದಲ್ಲಿ ಕುರಿಮರಿಗೆ ಯಾವ ದೋಷ ಬರಬಾರ್ದ್ರೆ ಈ 4 ಜನರು ಹೇಳಿದ್ರೆ ಗೊತ್ತೇ, ಈತನಲ್ಲಿ ನಾವು ಯಾವ ತಪ್ಪನ್ನೇ ರಾತ್ರಿ ಕಡೆಯಲ್ಪಡುತ್ತೆ. ಯೇಸು ಸ್ವಾಮಿ ಸಂಜೆ ವೇಳೆಯಲ್ಲಿ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದ. 3 ಗಂಟೆಗೆ ತೀರಿತು ಅಂತ ಹೇಳಿ ಎಲ್ಲ ಮುಗಿಸಿದ. ಸತ್ಯವೇದ ಹೇಳ್ತದೆ, ಆ ಕುರಿಮರಿ ರಕ್ತವನ್ನು ತೆಗೆದುಕೊಂಡು ಅವರು ಹಚ್ಚಿ ಮನೆ ಒಳಗೆ ಕೂತ್ಕೊಂಡರೆ ಆ ಮನೆ ರಕ್ಷಣೆ ಹೊಂದಿದೆ. ಯಾರ್ಯಾರು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ನಿಮ್ಮ ಮನೆಯು ರಕ್ಷಣೆ ಹೊಂದಿದೆ. ಅರ್ಥ ಆಗಬೇಕ್ರಿ? This is what the Old Testament, the beauty of the Old Testament. ಹಳೆ ಒಡಂಬಡಿಕೆಯ ಸೌಂದರ್ಯ ಅದೇ. ಏನು ಆ ರಾತ್ರಿಯಲ್ಲಿ ಆ ಮರಣದ ದೂತನು ದಾಟಿದ್ದಾರೆ, ದೇವರು ದಾಟಿದ್ದಾರೆ. 2 ಆತ್ಮಗಳು ದಾಟಿದ್ದಾರೆ ಆ ರಾತ್ರಿ. 2 ಆತ್ಮಗಳು, ಒಂದು ಮರಣದ ಆತ್ಮವೇ, ಇನ್ನೊಂದು ಜೀವದ ಆತ್ಮ. ಯಾವಾಗ ಎಲ್ಲೆಲ್ಲಿ ರಕ್ತ ನೋಡಲಿಲ್ಲವೋ ಮರಣ ವೇಗವಾಗಿ ಒಳಗೆ ಹೋಯ್ತಾರೆ. ಯಾಕೆ ಅಂತಂದ್ರೆ ಜೀವ ಅದನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ರಕ್ತ ಇರಲಿಲ್ಲ. ಬೈಬಲ್ ಹೇಳ್ತದೆ ರಕ್ತದಲ್ಲಿ ಜೀವ. ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಚನ ಹೇಳ್ತದೆ ರಕ್ತದಲ್ಲಿ ಜೀವವಿದೆ. ಮರಣ ಏನು ಗೊತ್ತೇ? ಯಾವಾಗ ರಕ್ತ ನೋಡಲಿಲ್ಲವೋ, ಕಾಣಲಿಲ್ಲವೋ ಒಳಗೆ ಹೋಗಿ ಸಾಯಿಸ್ಬಿಡುತ್ತೆ. ಅದು ಯಾವಾಗ ರಕ್ತವು ಮರಣವು ರಕ್ತವನ್ನು ನೋಡಿದಾಗ ಜೀವ ಹೇಳಿತು, ನೀನು ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ಆ ರಕ್ತದಲ್ಲಿ ಜೀವವಿದೆ. ಕರೆಕ್ಟ್. ಯಾರ್ಯಾರು ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಅವ್ರ ಒಳಗೆ ಆ ಜೀವವಿದೆ. 2ನೇ ಮರಣವು ನಿನ್ನನ್ನು ಮುಟ್ಲಿಕ್ಕೆ ಆಗುವುದು. 2ನೇ ಮರಣ ನಿನ್ನನ್ನು ಮುಟ್ಲಿಕ್ಕೆ ಆಗುವುದು. ಅವತ್ತೇನಾಯ್ತು ಗೊತ್ತೇ? ಆ ರಾತ್ರಿ ಎಲ್ಲಾ ಕಡೆ ಓಡಾಡ್ತಾ ಇರಬೇಕಾದ್ರೆ ಒಂದು ನಾಯಿ ಓದಲಿಲ್ಲ, ಒಂದು ನಾಯಿ ಅಡಲಿಲ್ಲ. ಅವಾಗ ದೇವ್ರ ವಾಕ್ಯ ಹೇಳ್ತದೆ, ಫೆರೋವನ್ನು ಮೋಶೆಯನ್ನು ಕರೆದು ಹೇಳಿದೆ ಅಂತ ಇವ್ರನ್ನೆಲ್ಲಾ ಕರ್ಕೊಂಡು ಹೋಗಿಬಿಡಲಿಲ್ಲ. ಆ ರಾತ್ರಿ ವಿಮೋಚನೆ ಆಯಿತು ಪ್ರಿಯರೇ. ಫೆರೋವನ ಕೈಯಿಂದ ವಿಮೋಚನೆ ಆಯಿತು. ವಿಮೋಚನೆ ಆಗುವುದಷ್ಟೇ ಇಲ್ಲದೆ ನಿಮಗೆ ರಕ್ಷಣೆನೂ ಆಯಿತು. ಫೆರೋವನ ಕೈಯಿಂದ ವಿಮೋಚನೆ ಆಯ್ತ್ರಿ, ನಿನ್ನ ಮರಣದಿಂದ ನಿನಗೆ ರಕ್ಷಣೆ ಆಯಿತು. ದಟ್ ಇಸ್ ವಾಟ್ ದ ಬೈಬಲ್. ಸತ್ಯವೇದ ಅದೇ ಹೇಳ್ತದೆ. ಅದಕ್ಕಾಗಿ ಈ ಪಟ್ಟಣದ ಒಂದು ಸೌಂದರ್ಯತೆ ಏನು ಗೊತ್ತೇ? ಈ ಪಟ್ಟಣದ ಬಹಳ ಸುಂದರವಾದ ಸಂಗತಿ ಏನಂತಂದ್ರೆ ದೇ ಹ್ಯಾಡ್ ಅ ಪವರ್ ಆಫ್ ಸಾಲ್ವೇಷನ್. ರಕ್ಷಣೆಯ ಬಲವು ಈ ಪಟ್ಟಣಕ್ಕೆ ಇದ್ರಿ. ವಚನಗಳು ಬರ್ಕೊಳ್ರಿ, ನಿಮ್ಗೆ ಗೊತ್ತಿರ್ತದೆ. ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-10ನೇ ವಚನ. ರೋಮ 10:9-10 10ನೇ ಅಧ್ಯಾಯ, ಮತ್ತೆ ಅದೇ 10ನೇ ಅಧ್ಯಾಯ 13ನೇ ವಚನ ರೀ. ಯೋಹಾನ 5:24. ಇವೆಲ್ಲ ಏನ್ ತೋರಿಸ್ತದೆ ಗೊತ್ತ್ರಿ? ನನ್ನ ನಿನ್ನ ರಕ್ಷಣೆಯ ಕುರಿತಾಗಿ ತೋರಿಸ್ತದೆ. ನನ್ನ ನಿನ್ನ ರಕ್ಷಣೆ ಕುರಿತಾಗಿ ತೋರಿಸ್ತದೆ. ಆ ಕೆಳಗೆ ಟೇಕ್ ಸೆಕೆಂಡ್. 2ನೇ ಸಂಗತಿ ಇದೆ. They not only had the power of salvation, they had the power of security.
ಅದಕ್ಕೆ ರಕ್ಷಣೆಯ ಬಲ ಇರುವುದಷ್ಟೇ ಅಲ್ಲದೆ ಅದು ಭದ್ರತೆಯ ಬಲವೂ ಸಹ ಅದರಲ್ಲಿತ್ತು. ಭದ್ರತೆ. ಈಗ ನಾನು ಲಕ್ಷಿಸಿ ಈ ಆಶ್ರಯ ಗಿರಿಯಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಆಶ್ರಯ ನಗರದಲ್ಲಿ ಏನ್ ಮಾಡಿದ್ದಾನೆ, ಒಬ್ಬ ಕೊಲೆ ಮಾಡಿದ್ದಾನೆ. ಅವ ಆಶ್ರಯ ನಗರಕ್ಕೆ ಓಡಿ ಬಂದು ಸೇರ್ಬೇಕು. ಆಶ್ರಯ ನಗರಕ್ಕೆ ಆತನು ಸೇರಿದಾಗ ಎಲ್ಲ ಮುಗಿದು ಹೋಗಿಲ್ಲ ಕಥೆ. ಅವ ಅಲ್ಲೇ ಇರ್ಬೇಕು. ಅವ ಏನ್ ಮಾಡ್ಬೇಕ್ರಿ, ಆಶ್ರಯ ನಗರದಲ್ಲೇ ಇರಬೇಕು. ಅವ ಎದ್ದು ಬಿದ್ದು ಓಡಿ ಹೊರಗೆ ಹೋದ್ನಂತಂದ್ರೆ ಅವನಿಗೆ ಕೊಲೆ ಮಾಡುವಂತ ಅಧಿಕಾರ, ಬೇರೆಯವ್ರಿಗೆ ಕೊಲೆ ಮಾಡುವಂತ ಅಧಿಕಾರ. ಅವ ಆಶ್ರಯ ನಗರದಲ್ಲೇ ಇರ್ಬೇಕ್ರಿ, ಹೊರಗೆ ದಾಟಬಾರ್ದು. ಎಲ್ಲಿವರೆಗೂ ದಾಟಬಾರ್ದು, ನ್ಯಾಯ ತೀರ್ಪು ದಾಟುವವರೆಗೂ ಅದನ್ನು ದಾಟಬಾರ್ದು. ನೆನಪಿಟ್ಟುಕೊಳ್ರಿ, ಎಲ್ಲಿವರೆಗೂ ನೀವು ರಕ್ಷಣೆಯಲ್ಲಿ ಇರ್ತೀರೋ ನೀವು ಭದ್ರವಾಗಿದ್ದೀರಿ. ರಕ್ಷಣೆ ಬಿಟ್ಟು ಹೊರಗೆ ಬಂದರೆ ಸೈತಾನ ನಿಮಗೆ ಹೊಡೆಯುವಂತ ಅಧಿಕಾರ ಇದೆ. ಅರ್ಥ ಆಗತ್ತೈತ್ರಿ? ಈಗ ಪ್ರಿಯರೇ, ದೇವರು ನಮ್ಗೆ ಏನ್ ಹೇಳಿದ್ದಾನೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ನೀನು ಭದ್ರನಾಗಿದ್ದಿ. ಕ್ರಿಸ್ತನ ಬಿಟ್ಟು ಹೊರಗೆ ಹೋದರೆ ನೀನು ಭದ್ರನಲ್ಲ. ನಾ ಜವಾಬ್ದಾರ. ನೆನಪೈತ್ರಿ, ರಹಾಬಳ ಕಥೆ ನೆನಪಿದೆ ಪ್ರಿಯರೇ. ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ, ರಹಾಬಳಿಗೆ ಹೇಳ್ತಾರೆ, ರಹಾಬಳೆ ನೀನು ವೇಶ್ಯೆಯಾಗಿದ್ದಿ, ರಹಾಬಳೆ ನಿನ್ನ ದೇಹವನ್ನು ನೀನು ಮಾರಿಕೊಂಡಿದ್ದಿ, ರಹಾಬಳೆ ನೀನೊಬ್ಬ ಪಾಪಿಯಾಗಿದ್ದಿ, ರಹಾಬಳೆ ನಿನ್ನ ಪಾಪದಲ್ಲಿ ವಾಸ ಮಾಡಿದ್ದಿ. ಆದರೆ ಒಂದು ನಿನ್ನನ್ನು ನಮ್ಮನ್ನು ಉಳಿಸಿದೆಯಲ್ಲ, ನೀವೊಂದು ಕೆಲಸ ಮಾಡು. ಯಾವ ದಾರದಿಂದ ನಮ್ಮನ್ನು ಉಳಿಸಿದೆಯೋ ಆ ದಾರವನ್ನು ನಿನ್ನ ಕಿಟಕಿಗೆ ಕಟ್ಟಿಕೊ. ಆ ಸಮಯದಲ್ಲಿ ನಾವು ಯಾವಾಗ ಈ ಪ್ರದೇಶವನ್ನು ದಾಳಿ ಮಾಡ್ತೇವೋ, ಯಾವಾಗ ಇದನ್ನು ನೋಡ್ತೇವೋ, ಆ ದಾರವನ್ನು ನೋಡ್ತೇವೋ, ಆ ವಸ್ತ್ರವನ್ನು ನೋಡ್ತೇವೋ, ಈ ಮನೆ ಬಿಡ್ತೇವೆ ನಾವು. ಆದ್ರೆ ಅದು ಕಾಣಲಿಲ್ಲ ಅಂತಂದ್ರೆ ಜವಾಬ್ದಾರಿ ನಿಮ್ಮದು. ಅದರಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ನಿನ್ನ ಕುಟುಂಬದವರು ನಿನ್ನ ಮನೆಯ ಒಳಗೆ ಇರಬೇಕು. ನಿನ್ನ ಕುಟುಂಬದವರು ಹೊರಗೆ ಹೋದರೆ ಅವರ ರಕ್ತ ಅವರ ಮೇಲೆ ಇದೆ. ಆದ್ರೆ ಕುಟುಂಬದಲ್ಲಿ ಇದ್ದಾಗ ನಾವು ಯಾರ ನಿಮಗೆ ಹೊಡೆದರೆ ನಿಮ್ಮ ರಕ್ತ ನಮ್ಮ ಮೇಲೆ. ಕರೆಕ್ಟ್? ಈಗ ಹೇಳ್ತೇನೆ, ಯಾವ ಕುಟುಂಬವು ರಕ್ಷಣೆಯಲ್ಲಿ ವಾಸ ಮಾಡ್ತದೋ, ಯಾ ಸೈತಾನ ಮುಟ್ಟಿದರೆ ಅವರ ರಕ್ತ ದೇವರ ಮೇಲೆ, ದೇವರು ನೋಡ್ಕೊಳ್ತಾರೆ. ಆದ್ರೆ ನೀವು ರಕ್ಷಣೆ ಬಿಟ್ಟು ಹೊರಗೋಗಿ ಎಲ್ಲ ಮಾಡಿದಾಗ ಸ್ವಾಮಿ ನನ್ನನ್ನು ಉಳಿಸ್ತಾನೆ ಅಂತ ಯೋಚನೆ ಮಾಡಿದರೆ ನಿನ್ನ ರಕ್ತ ನಿನ್ನ ಮೇಲೆ ಇದ್ದೇನೆ. ಅದಕ್ಕಾಗಿ ನಾನು ನಿಮಗೆ ಹೇಳಿದರೆ ಎಲ್ಲರೂ ರಕ್ಷಣೆ ಹೊಂದಿದವರು ಪರಲೋಕಕ್ಕೆ ಹೋಗೋದಿಲ್ಲ. ಯಾಕೆ ಗೊತ್ತೇ, ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳಿ ನಿನ್ನೆಲ್ಲ ಹೊಲಸಿ ಕೆಲಸ ಮಾಡಿದ್ದಾರೆ ನೀವು ಪರಲೋಕಕ್ಕೆ ಹೋಗೋದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಇದು ಓಡುವಂತ ಹೊರಗೆ ಹೋಗುವಂತ ಅಧಿಕಾರ ಇಲ್ಲ. ಒಂದು ವಚನ ಓದೋಣ, ಪ್ರಸಂಗಿ 10ನೇ ಅಧ್ಯಾಯ 8ನೇ ವಚನ. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಗೋಡೆ ಒಡೆಯುವನನ್ನು ಹಾವು ಕಚ್ಚುವುದು. ಗೋಡೆ ಒಡೆಯುವವನಿಗೆ ಹಾವು ಕಚ್ಚುತ್ತದೆ. ರಕ್ಷಣೆ ಗೋಡೆ ಯಾರು ಹೊಡೆದಿದ್ದಾರೋ ಹಾವುಗಳು ಅವರು ಕಚ್ಚಿದೆ. ಈಗ ಈ ಪಟ್ಟಣವು ಬಹಳ ಚಂದವಾದಂತ ಪಟ್ಟಣದಲ್ಲಿ ಬಹಳ ಸುಂದರವಾದಂತ ಸತ್ಯಾಂಶಗಳಿದೆ. ಈ ಪಟ್ಟಣದಲ್ಲಿ ಏನಿದೆ ಗೊತ್ತ್ರಿ, ಈ ಪಟ್ಟಣವು ನಿನ್ನನ್ನು ಭದ್ರಪಡಿಸ್ತದೆ. ಈ ಪಟ್ಟಣವು ನಿನ್ನನ್ನು ಕೈ ಬಿಡುವುದಿಲ್ಲ. ಈ ಪಟ್ಟಣವು ನಿನ್ನನ್ನು ಕಾಯ್ದು ಕಾಪಾಡ್ತದೆ. ನೀವು ಹೊರಗೆ ಹೋದ್ರೆ ರಕ್ತ ನಿನ್ನ ಮೇಲದೆ, ನೀನು ಒಳಗಿದ್ದರೆ ರಕ್ತ ದೇವರ ಮೇಲೆ. ಅದು ಬೈಬಲ್ನಲ್ಲಿ ಏನು ಹೇಳ್ತಿದ್ದಾರೆ, ನೀನು ವೈರಿಗಳನ್ನು ನೋಡುವಾಗ ತುತ್ತೂರಿ ಊದಿದರೆ ಈ ಜನರು ರಕ್ಷಣೆ ತಪ್ಪಿಸ್ಕೊಳ್ಳದೆ ಹೋದರೆ ಅವರ ರಕ್ತ ಅವರ ಮೇಲೆ ಇರ್ತದೆ. ಆದರೆ ತುತ್ತೂರಿ ಊದದೆ ಹೋದಾಗ ಇವು ಸತ್ತಾಗ ನಿನ್ನ ರಕ್ತವು ನಿನ್ನ ಮೇಲೆ ಬರ್ತದೆ. ಕಾಲದ ಮೇಲೆ ದೇವರು ಎಸ್ಕೇಲನ್ನು ಬರೆದ ಪ್ರವಾದ ಗ್ರಂಥದಲ್ಲಿ ಮಾತನಾಡ್ತಾರೆ. ಕರೆಕ್ಟ್? ಇಲ್ಲಿ ನೋಡುವಾಗ ಮೊದಲನೇದು ಇಟ್ ಹ್ಯಾಸ್ ಅ ಪವರ್ ಟು ಗಿವ್ ಸಾಲ್ವೇಷನ್, ನಮಗೆ ರಕ್ಷಣೆ ಕೊಡುವಂತ ಸಾಮರ್ಥ್ಯ ಇದೆ ರೀ. ಎರಡನೇದು ಇಟ್ ಹ್ಯಾಸ್ ಪವರ್ ಟು ಸೆಕ್ಯೂರ್ ಅಸ್, ಅದು ನಮ್ಮನ್ನು ಭದ್ರಪಡಿಸುವಂತ ಸಾಮರ್ಥ್ಯ ಇದೆ. ಥರ್ಡ್ ಒನ್, ಇಟ್ ಹ್ಯಾಸ್ ಪವರ್ ಆಫ್ ಸಫಿಷಿಯನ್ಸಿ. ಇಲ್ಲಿ ಏನಾಗಿದೆ ಗೊತ್ತ್ರಿ, ಸಫಿಷಿಯನ್ಸಿ ಅಂತಂದ್ರೆ ಸಂತೃಪ್ತಿ ಕೊಡುವ ಒಂದು ಸ್ಥಳವಾಗಿದೆ ಇದು. ಬಲ, ಸಫಿಷಿಯನ್ಸಿ ಅಂತಂದ್ರೆ ಬಲನೂ ಅಲ್ಲದೆ ಆಕ್ಚುಲಿ ನಮ್ಮನ್ನು ನೋಡಿಕೊಳ್ಳುವಂಥದ್ದು, ನಮಗೆ ಎಲ್ಲ ಒದಗಿಸಿಕೊಡುವಂತ ಒಂದು ಸ್ಥಳವಾಗಿದೆ. ಒದಗಿಸಿಕೊಡುವಂತ ಸ್ಥಳವಾಗಿದೆ. ಆಕ್ಚುಲಿ ವಚನ ಬರ್ಕೊಡ್ರಿ, 4ರಿಂದ 6ನೇ ವಚನ ಮತ್ತು 9ನೇ ವಚನ. ಯೆಹೋಶುವ 4ನೇ ವಚನದಿಂದ 6ನೇ ವಚನ ಮತ್ತು 9ನೇ ವಚನ. ಈಗ ಇಲ್ಲಿ ನಾನು ನಿಮಗೊಂದು ಮಾತು ಹೇಳ್ತೀನಿ, ಲಕ್ಷ್ಮೀ ಅಣ್ಣ. ಮತ್ತು ಆಶ್ರಯ ಗಿರಿದಲ್ಲಿ ನೀವು ಇದ್ರೆ ಇವನಿಗೆ ಊಟ ಕೊಡಕ್ಕಾಗೋದಿಲ್ಲ, ಇವಾಗ ಪ್ರೇಯರ್ ಮಾಡೋಕ್ಕಾಗೋದಿಲ್ಲ.
ಈ ಪ್ರಶ್ನೆ ದಿಸ್ ಇಸ್ ಅ ಕಾಮನ್ ಕ್ವಶನ್. ಈಗ ಉದಾಹರಣೆಗಾಗಿ ಇವನಿಗೊಂದು ಆಶ್ರಯ, ಒಂದು ಗಿರಿ ಇದೆ, ನಾನು ಬಂದು ಅಡ್ಕೊಂಡು ಬಿಟ್ಟೆ. ಈಗ ಊಟ ಕೊಡೋಕ್ಕಾಗೋದಿಲ್ಲ, 100% ಕೊಡ್ಬೋದು. ಅವನಿಗೆ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಪ್ರಾರ್ಥನೆ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಸೇಮ್. ರಕ್ಷಣೆ ಕೊಟ್ಟು ಯಾವ ದಿವಸ ನೀನು ರಕ್ಷಣೆ ಹೊಂದಿದೆಯೋ ನಿನ್ನ ಜೀವಿತ ಭದ್ರವಾಯಿತು. ಯಾವ ದಿವಸ ನಿನ್ನ ಜೀವಿತ ಭದ್ರವಾಯಿತು, ಮೂರನೇ ಸತ್ಯಾಂಶ ಬಂದ್ರೆ ದೇವರು ನಿನಗೆ ಬೈಬಲ್ ನೋಡ್ಬೇಕಾದ್ರೆ ನಿನ್ನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮತ್ತು ಆತ್ಮಿಕವಾಗಿ ನಿನ್ನ ನೋಡ್ಕೊಂಡು. ನಾ ಹೇಳ್ತೇನೆ, ಯಾಕೆ ದೇವರು ನಮಗೆ ಒಂದು ತುತ್ತು ಊಟ ಕೊಟ್ಟಿಲ್ಲ? 100% ಕೊಟ್ಟಿದ್ದಾನೆ. ಅದಕ್ಕಾಗಿ ಫಿಲಿಪಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೇಳಿದೆ, ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್. ನನ್ನ ದೇವರು ನನ್ನ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳು, ಪೂರೈಸು. ನನ್ನ ಎಲ್ಲ ಅಗತ್ಯಗಳು, ದುರಾಶೆಗಳನ್ನೆಲ್ಲ, ನನ್ನ ಎಲ್ಲ ಅಗತ್ಯಗಳು, ನನ್ನ ದೈಹಿಕವಾಗಿ ಏನು ತಿನ್ನಬೇಕು, ಏನು ಉಣಬೇಕು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಾನು ಎಲ್ಲ ಕೊಡ್ತೀನಿ ನಿಮಗೆ. ಹಾರಾಡೋ ಪಕ್ಷಿಗಳು ನೋಡ್ರಿ, ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಅವ್ರು ಊಟ ಕೊಡೋದಿಲ್ಲ, ನಾನು ಕೊಡ್ತೀನಿ ನಿಮಗೆ. ಯಾಕೆ ಇದು ಮಾಡ್ತೀನಿ? ದಟ್ ಇಸ್ ಸಫಿಷಿಯನ್ಸಿ. ಅದೇನಾಗಿದೆ, ನಮ್ಮನ್ನು ನೋಡಿಕೊಳ್ಳುವಂಥದ್ದಾಗಿದೆ, ನಮ್ಮ ಸಮೃದ್ಧಿಯಾಗಿದೆ. ಅಷ್ಟೇ ಅಲ್ಲ, ಆತ್ಮಿಕವಾಗಿ ನಾವು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇದ್ದೀರಾ, ಮಾಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಮಾಡಬಹುದು. ಗಾಡ್ ಹಸ್ ಗಿವನ್ ಅಸ್ ಸಫಿಷಿಯನ್ಸಿ. ಪ್ರಾಣವು ಇದರಲ್ಲಿ ನೋಡ್ಬೇಕಾದ್ರೆ ನಾವು ಬೆಳೀಬಹುದು, ನಾವು ಇಲ್ಲೇ ಇಟ್ಕೊಂಡು ಬೆಳೀಬಹುದು. ಅದಕ್ಕಾಗಿ ನಾವು ಚರ್ಚ್ ಅಂತ ಯಾಕೆ ಕೊಡ್ತೇವೆ ಗೊತ್ತೇ, ನಿನಗೆ ಇಲ್ಲಿ ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಮಾನಸಿಕವಾಗಿ ಎಲ್ಲಾ ಭಾಗದಿಂದ ನಾವು ಬಲ ಮಾಡುತ್ತೇವೆ. ದಟ್ ಇಸ್ ವಾಟ್ ಇಟ್ ಇಸ್ ಮೀನ್ಸ್. ಅದೇ ಅರ್ಥ. ಓಕೆ, ಈಗ ಕೀರ್ತನೆ 91 2ನೇ ವಚನ ಮತ್ತು ಓದೋಣ. ಈಗ ನಿಮ್ಮ ಭಾಷೆಯಲ್ಲಿ ನೀವು ಹೇಗೆ ಹೋಗ್ತೀರಿ? ಈಗ ನಾನು ಕೀರ್ತನೆ ದೇವರು ನನಗೆ ಬರಿ ಅಂತ ಹೇಳಿದರೆ ನಾನು ಹೆಂಗೆ ಬರೀತಿದ್ದೆ ಗೊತ್ತೇ? I will say of the Lord is my refuge. ನಾನು ನನ್ನ ಕರ್ತನಿಗೆ ಹೇಳುತ್ತೇನೆ, ನೀನೇ ನನ್ನ ಆಶ್ರಯವು, ನನ್ನ ವಿಮೋಚಕನು, ನನಗೆ ರಕ್ಷಣೆ ಕೊಡುವನು ನೀನೇ ಆಗಿದ್ದೆ. ನನ್ನನ್ನು ಭದ್ರಪಡಿಸುವವನು ನೀನೇ ಆಗಿದ್ದೆ, ನನಗೆ ಒದಗಿಸಿಕೊಡುವವನು ನೀನೇ ಆಗಿದ್ದೆ. ಅರ್ಥ ಆಯ್ತು? ಈಗ ನೀವು ಓದಿದ್ರೆ ಹೇಗೆ ಓದ್ತೀವಿ? ಹಂಗೆ ಓದ್ತೀವಿ. ಯಾಕೆ ಅಂತಂದ್ರೆ ದಟ್ ಇಸ್ ವಾಟ್ ದ ಸಿಟಿ ಆಫ್ ರೆಫ್ಯೂಜ್. ಆಶ್ರಯ ಪಟ್ಟಣವು ಅದೇ ಆಗಿದೆ. ನಾವು ಲೆಟ್ ಮಿ ಟೇಕ್ ಟು ದ ಲಾಸ್ಟ್ ಒನ್. ಕೊನೆಯದಾಗಿ ನಾನು ಸ್ವಲ್ಪ ಜಲ್ದಿ ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಯಾಕೆ ಅಂತಂದ್ರೆ ಇದನ್ನ ಫುಲ್ ಮುಗಿಸೋಕೆ ಪ್ರಯತ್ನ ಮಾಡ್ತೇವೆ, ಇಲ್ಲದಿದ್ರೆ ಮತ್ತೆ ಸಂಜೆಗೆ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಾಗ್ತದೆ. ಓಕೆ, ಐ ವಿಲ್ ಫಿನಿಶ್ ಇಟ್. ಥರ್ಡ್ ಒನ್, ದ ಪಿಕ್ಚರ್ ಆಫ್ ದಿ ಸಿಟೀಸ್. ಈ ಪಟ್ಟಣದ ಚಿತ್ರವು, ಪಟ್ಟಣದ ಚಿತ್ರವು, ದ ಪಿಕ್ಚರ್ ಆಫ್ ದ ಸಿಟೀಸ್. 7 ಮತ್ತು 8ನೇ ವಚನ ಓದಿಕೊಡು. ಇಸ್ರಾಯೇಲರು ನಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲಿಲಾಯ ಪ್ರಾಂತ್ಯದಲ್ಲಿ ಕೇದೇಶ್, ಎಫ್ರಾಯಿಮ್ ಪರ್ವತ ಪ್ರದೇಶದಲ್ಲಿ ಶೇಕೆಮ್, ಯಹೂದ್ಯರ ಬೆಟ್ಟದ ಸೀಮೆಯಲ್ಲಿ ಹೆಬ್ರೋನ್ ಅನ್ನಿಸಿಕೊಳ್ಳುವ ಕಿರಿಯತರ್ಮ ಎಂಬಿ ಪಟ್ಟಣಗಳನ್ನು ನೇಮಿಸಿದರು. ಮತ್ತು ಎರಿಕೋವಿನ ಪೂರ್ವದಲ್ಲಿರುವ ಯೋರ್ದಾನಿನ ಆಚೆಯಲ್ಲಿ ರೂಬೇನ್ಯರ ಬೆಟ್ಟದ ಮೇಲಿನ ಅರಣ್ಯ ಪ್ರದೇಶದಲ್ಲಿರುವ ಬೇಚೇರ್, ಗಾದ್ಯರಿಗೆ ಸೇರಿದ ಗಿಲ್ಯಾದ್ ಪ್ರಾಂತದ ರಾಮೋತ್, ಮನಸ್ಸೆಯವರಿಗೆ ಸೇರಿದ ಬಾಷಾನಿನಲ್ಲಿರುವ ಗೋಲಾನ್. ಒಂದು ನಿಮಿಷ, ಯಾಕೆ ಈ ಹೆಸರುಗಳು ಇಂಥ ಹೆಸರು ಒಂಥರ ಅನ್ಯ ಭಾಷೆ ಮಾತಾಡೋದು? ಹಾಗೆ 6 ಹೆಸರು ಬರ್ಕೊಡ್ರಿ. ಫಸ್ಟ್ 6 ಹೆಸರು ಬರೀಬೇಕ್ರೆ ಒಂದು ಲೈನ್ ಬಿಡ್ರಿ, ಒಂದು ಹೆಸರು ಬಿಡ್ರಿ, ಒಂದು ಲೈನ್ ಬಿಡ್ರಿ. ಫಸ್ಟ್ ಹೆಸರು ಕಾದೇಶ್. ಓಕೆ, ಈಗ ಒಂದೊಂದು ಕೆಲಸ ಮಾಡೋಣ, ನಾ ಬಿಡಿಸ್ಕೊಂಡು ಹೋಗ್ಬಿಡ್ಲಿ, ಒಂದೊಂದು ಆಮೇಲೆ ಬರ್ಕೊಂತ ಬರ್ರಿ. ನಿಮ್ಗೆ ಏನೇ ಎಕ್ಸ್ಟ್ರಾ ಬರ್ಕೊಳ್ಳೋದಾದ್ರೆ ಬರ್ಕೋಬೋದು. ನಾ ಈಗ 6 ಪಟ್ಟಣಗಳಿದೆ. ನನ್ನ ಕ್ವಶನ್ ಏನು ಗೊತ್ತಿರಿ ದೇವರಿಗೆ, ಸ್ವಾಮಿ 6 ಯಾಕೆ ಸ್ವಾಮಿ? 7 ಮಾಡ್ಬೋದು, ನೀವು ಪರಿಪೂರ್ಣವಾದ ದೇವರಲ್ಲ. 6 ಯಾಕೆ ಮಾಡಿದ್ರು? 7 ಮಾಡ್ಬೋದಾಗಿತ್ತಲ್ಲ. 6 ಯಾಕೆ? ಬೈಬಲ್ನಲ್ಲಿ 6 ಮನುಷ್ಯನ ಸಂಖ್ಯೆ. ಈಗ ಮನುಷ್ಯನ ಸಂಖ್ಯೆ ಈಗ ಆಗ 666 ಅನ್ಬೇಕಾದ್ರೆ ಆಂಟಿ ಕ್ರೈಸ್ಟ್, ಅಂತ್ಯಕ್ರಿಸ್ತನು ಬರಬೇಕಾದ್ರೆ ಅವನು ಒಬ್ಬ ಮನುಷ್ಯನಾಗಿರ್ತಾನೆ, ಆತನು ಬಹಳ ಜ್ಞಾನಿಯಾಗಿರ್ತಾನೆ. 6 ಏನ್ ತೋರಿಸಿದೆ ಗೊತ್ತ್ರಿ? ಮನುಷ್ಯನ ತೋರಿಸಿದೆ. ಬೈಬಲ್ನಲ್ಲಿ ಹೇಳ್ತಿದ್ರೆ 6 ಬಾನೆಗಳು, 6 ಪಟ್ಟಣಗಳು, 6ನೇ ದಿವಸದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ. ಸೊ ಇದೆಲ್ಲ ಏನ್ ತೋರಿಸ್ತದೆ ಗೊತ್ತ್ರಿ? ಮನುಷ್ಯರಿಗೆ ತೋರಿಸ್ತದೆ. ಈ ಎಲ್ಲೆಲ್ಲಿ 6 ಬರ್ತದೋ ಎಲ್ಲ ಹುಡ್ಕೊಂಡು ಹೋಗ್ರಿ, ನಿಮಗೆ ಬಹಳ ಚಂದ ಅರ್ಥ ಸಿಗ್ತದೆ, ಬಹಳ ಚಂದ ಅರ್ಥ ಸಿಗ್ತದೆ. ಈಗ ನಾನು ಅದನ್ನೆಲ್ಲ ಕೆಳಗೆ ಹೋಗ್ಬಿಟ್ಟು ನಾನು ಬಿಡ್ಸಕ್ಕೆ ಹೋಗೋದು. ಯಾಕೆ ದಯಮಾಡಿ ನಿಮ್ಗೆ ಟೈಮ್ ಸಿಕ್ಕಿದಾಗ ನೀವು ಕೂತು ಸ್ಟಡಿ ಮಾಡಬೇಕು.
ಓಕೆ 6 ನಂಬರ್ ಅಂತ. ಈಗ 6 ಏನ್ ತೋರಿಸೋದು ಗೊತ್ತೇ? ಮನುಷ್ಯರ ಸಂಖ್ಯೆ ತೋರಿಸ್ತದೆ. ಓಕೆ, ಈಗ ಎಲ್ಲಾ ಸಂಖ್ಯೆಗಳಿಗೆ ಅರ್ಥವಿದೆ, ಎಲ್ಲಾ ಸಂಖ್ಯೆಗಳಿಗೆ ಅರ್ಥವಿದೆ. ಓಕೆ, 1 ಅಂತಂದ್ರೆ ಒಂದೇ ದೇವರೇ, 2 ಅಂತಂದ್ರೆ ಒಪ್ಪಂದಗಳ್ರಿ, 3 ಅಂತಂದ್ರೆ ಏಕ ದೇವರೇ, 4 ಅಂದ್ರೆ ಗ್ಲೋಬ್ ರೀ, 5 ಅಂದ್ರೆ ಕೃಪೆ ರೀ, ತಲಾಂತಗಳು ಬರ್ತದೆ, 6 ಮನುಷ್ಯರೇ, 7 ಪರಿಪೂರ್ಣತೆ ರೀ, 8 ಹೊಸ ಪ್ರಾರಂಭ ರೀ, 9 ವರಗಳ್ರಿ. ಹಾಗೆ ಅರ್ಥ ಬಹಳ ಇದಾವ್ರೆ. ಅದೆಲ್ಲ ಒಂದ್ಸತಿ ಬಿಡಿಸೋಣ ಇನ್ನೊಂದ್ಸಲ. ಓಕೆ, ಸೊ ವಿ ವಿಲ್ ಥಿಂಕ್ ಅಬೌಟ್. ಆದ್ರೆ ಬೈಬಲ್ ಅಲ್ಲಿ ಹೇಳ್ತದೆ 6 ಪಟ್ಟಣಗಳು ಮಾಡಿಕೊಳ್ಬೇಕು. ಈ 6 ಪಟ್ಟಣಕ್ಕೆ ಬಹಳ ಚಂದ ಆದಂತ ಅರ್ಥಗಳಿದೆ. ಇಬ್ರಿಯ ಭಾಷೆಯಲ್ಲಿ ಬಹಳ ಚಂದ ಆದಂತ ಅರ್ಥ ಇದೆ. ಏನು ಮಾಡೋದಿಲ್ರಿ, ನಾನು ಈ 6 ಹೆಸರುಗಳನ್ನು ಹೇಳ್ತೇನೆ, ಅದರ ಅರ್ಥಗಳನ್ನ ಹೇಳ್ತೇನೆ. ನೀವೇನ್ ಮಾಡ್ರಿ, ಅದನ್ನ ಸ್ವಲ್ಪ ವಚನಗಳು ಹೇಳ್ತೇನೆ, ಅದನ್ನ ಕೂಡಿಸ್ರಿ. ಅದನ್ನ ಯಾರ ಬಗ್ಗೆ ಮಾತಾಡ್ತದೆ ನೀವೇ ಹೇಳ್ರಿ. ಓಕೆ, 6 ಹೆಸರ ಅರ್ಥಗಳು ಹೇಳ್ತೇನೆ, ಅದು ಯಾರಿಗೆ ಹುಡ್ತದೆ ಅಂತ ನೀವೇ ಹೇಳಿ. ರೆಡಿ ಇದ್ದಾರೆ? ಫಸ್ಟ್ ಒನ್, ಮೊದಲನೇ ಕಾದೇಶ್. ಮೊದಲಿದೆ ಯಾವ್ದ್ರಿ? ಕಾದೇಶ್. ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾದೇಶ್? ಕಾದೇಶ್ ಅಂದ್ರೆ ಅರ್ಥ ಏನು ಗೊತ್ತ್ರಿ? ರೈಚಿಯಸ್ನೆಸ್, ನೀತಿ. ಕಾದೇಶ್ ಎಂಬ ಅರ್ಥ ಯಾವ್ದು ಗೊತ್ತ್ರಿ? ಅದು ನೀತಿಯ ವಚನಗಳು ಕೊಡ್ತಾರೆ. ಬರ್ಬೋದು ಯೆಶಾಯ 64 ವಚನ 4. ಯೆಶಾಯ 64 ವಚನ 4. ಜಲ್ದಿ ಹೋಗ್ಬೇಕು. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣೂ ಕಾಣಲಿಲ್ಲ. ನೀನನ್ನ ನೀತಿಯು ಅಂತಿಲ್ಲ ರೀ. 64 verse 4 5ನೇ ವಚನದಲ್ಲಿ ಐತ್ರಿ, ಓದಿಕೊಳ್ಳ್ರಿ. ಧರ್ಮವನ್ನು ಅನುಸರಿಸಲು ಸಂತೋಷಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನನ್ನು ಸ್ಮರಿಸುವವರಿಗೆ ಪ್ರಸನ್ನನಾಗಿದ್ದಿ. ನಮ್ಮ ಮೇಲಾದರೂ ರೋಷಗೊಂಡಿದ್ದಿ, ಆದರೂ ನಾವು ಪಾಪವನ್ನು ನಡೆಸುತ್ತಾ ಬಂದೆವು. ಬಹುಕಾಲದಿಂದ ಪಾಪದಲ್ಲಿ ಮುಳುಗಿರುವ ನಮಗೆ ರಕ್ಷಣೆಯಾಗಿದೆ. ಓಕೆ, 6ನೇ ವಚನ ಓದ್ರಿ. ನಾವೆಲ್ಲರೂ ಅಶುದ್ಧರ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗೆಲೆಯೊಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಬೈಬಲ್ ಏನು ಹೇಳ್ತಿದೆ ಗೊತ್ತೇ? ಇಟ್ ಇಸ್ ಟಾಕಿಂಗ್ ಅಬೌಟ್ ಅ ಮ್ಯಾನ್ ಹೂ has said who is unclean. ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತದೆ. ಈತನು ಅಶುದ್ಧನಾಗಿದ್ದಾನೆ, ಈತನು ಶುದ್ಧನಲ್ಲ, ಈತನು ಹೊಲಸಿನಲ್ಲಿ ಬಿದ್ದಿದ್ದಾನೆ. ಕರೆಕ್ಟ್? ಅದಕ್ಕಾಗಿ ಆತನು ಹೇಳ್ತಾನೆ, ನಾವು ಮಾಡುವಂತ ಎಲ್ಲಾ ನೀತಿ ಕೆಲಸಗಳು ನಿನಗೇನಾಗಿದೆ? ಅಶುದ್ಧವಾದಂತ ಬಟ್ಟೆಯಾಗಿದೆ ಅಂತ. ಕರೆಕ್ಟ್? ಆದ್ರೆ ಒಂದು ವಚನ ಇನ್ನೊಂದು ತೋರಿಸ್ತೀನಿ. 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. He who knew no sin became sin so that we may be the righteousness of God. ಯಾರಿಗೆ ಪಾಪ ಎನ್ನುವುದು ಗೊತ್ತಿಲ್ಲವೋ ಆತನು ಪಾಪಿಯಾಗಿ ನಮ್ಮನ್ನು ಏನ್ ಮಾಡಿದ್ದಾನೆ? ಪ್ರೀತಿ. ಕಾದೇಶ್ ಪ್ರದೇಶ ಯಾವುದು ಗೊತ್ತ್ರಿ? ನೀತಿ. ಈ ನೀತಿ ಯಾರ್ರಿ? ನನ್ನ ಯೇಸು. ಯಾರಾಗಿದ್ದಾರೆ? ನನ್ನ ಯೇಸು. ಸೆಕೆಂಡ್ ಒನ್, 2ನೇದು ಶೆಕೆಮ್. Shechem. You know the meaning of Shechem is shoulder. Shechem ಅಂದ್ರೆ ಅರ್ಥ ಏನು ಗೊತ್ತ್ರಿ? ಭುಜವು ಅಂತ. Now, in the journey of Israel, ಇಸ್ರಾಯೇಲರ ಒಂದು ಪ್ರಯಾಣದಲ್ಲಿ ನಾವು ನೋಡುವಾಗ ಬೈಬಲ್ ಅಲ್ಲಿ ಹೀಗೆ ಹೇಳ್ತಿದ್ದಾರೆ, ಆ ಪ್ರಯಾಣಗಳು ಅವ್ರು ದಾಟಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಏನಾಗಿದ್ರು? ಅರಣ್ಯದಿಂದ ದಾಟ್ತಾ ಇದ್ರು. ಅರಣ್ಯದಿಂದ ದಾಟ್ತಾ ಇರ್ಬೇಕಾದ್ರೆ ಬೈಬಲ್ ಅಲ್ಲಿ ಹೇಳ್ತದೆ ಶೆಕೆಮ್ ಎಂಬ ಒಂದು ಅರಣ್ಯಲ್ಲಿ ಇತ್ತು ಅಂತ ಹೇಳಿ. ಕರೆಕ್ಟ್? ಶೆಕೆಮ್ ಏನಾಗಿದ್ದಾರೆ? ಅದು ಒಂದು ಅರಣ್ಯ. ಅದರ ಅರ್ಥ ಏನು ಗೊತ್ತ್ರಿ? ಭುಜ ಅಂತ ಹೇಳಿ. ನಾನು ಯೋಚನೆ ಮಾಡಿದೆ, ಶೆಕೆಮ್
ಪ್ರದೇಶ ಇದ್ದಿದ್ದು ಅರಣ್ಯದಲ್ಲಿ, ಆದರೆ ಅದರ ಅರ್ಥ ಭುಜ. ಇದು ಎರಡು ಪದಕ್ಕೆ ವಚನ ಯಾವುದು ಬರ್ತದೆ ಎಂದು ವಿಚಾರ ಮಾಡಿದರೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಒಂದು ವಚನ ಬರ್ತದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ರಿಂದ 7ನೇ ವಚನ ಓದಬೇಕ್ರಿ. ಅದನ್ನ ಎಷ್ಟು ಮಟ್ಟ ಓದಬೇಕಾಗಿಲ್ರಿ, ನಾನು ನಿಮಗೆ ಹೇಳ್ಬಿಡ್ತೇನೆ, ಯಾಕಂದ್ರೆ ಟೈಮ್ ಓಡ್ತಾ ಇದೆ. ಒಂದಾನೊಂದು ದಿವಸ ಒಬ್ಬ ಕುರುಬನಿದ್ದನು. ಅವನ ಕುರಿಗೆ ಅವನ ಕಡೆ 100 ಕುರಿಗಳಿದ್ದವು. ಆ ಕುರಿಗಳು ಎಲ್ಲಿದ್ದವ್ರಿ? ಆ ಮಧ್ಯೆಯಲ್ಲಿ. ಒಂದು ದಿವಸ ಆತನ ಮೇಯಿಸ್ಲಿಕ್ಕೆ ಆತನ ಏನ್ ಮಾಡಿದ, ಅರಣ್ಯಕ್ಕೆ ಹೋದಾಗ ಎಲ್ಲಾ ಕುರಿಗಳು ಮೈತಾ ಇದ್ರು. ಸಂಜೆ ಬೆಳಗ್ಗೆ ಬಂದಾಗ ಎಲ್ಲಾ ಕುರಿಗಳನ್ನು ಎಣಿಸಿ ಒಳಗೆ ಹಾಕ್ತಾ ಇದ್ದ. ಅಲ್ಲಿ ನೋಡಿದಾಗ 99 ಕುರಿ ಮಾತ್ರವೇ ಒಳಗೆ ಬಂದಿದೆ. ಒಂದು ಕುರಿ ಅರಣ್ಯದಲ್ಲಿ ಸಿಕ್ಕಿಕೊಂಡಿತ್ತು. ಆವಾಗ ಈ 99 ಕುರಿಗಳನ್ನು ಆತನು ಬಿಟ್ಟು ಆತನ ಏನ್ ಮಾಡಿದ ಗೊತ್ತೇ, ಆ ಒಂದು ಕುರಿಯನ್ನು ಹುಡುಕುತ್ತಾ ಹುಡುಕಿದಾಗ ಅದು ಒಂದು ಮುಳ್ಳಿನ ಪೊದೆಯಲ್ಲಿ ಅದು ಸಿಕ್ಕೊಂಡಿತ್ತು. ಪಾಪದ ಪೊದೆಯಲ್ಲಿ ಅದು ಸಿಕ್ಕಿದಾಗ ಅದನ್ನು ಬಿಡಿಸಿದ್ದಾರೆ. ತೆಗೆದುಕೊಂಡು ತನ್ನ ಹೆಗಲಿನ ಮೇಲೆ ಹಾಕಿಕೊಂಡು ಆತನ ಏನ್ ಮಾಡಿದ್ದಾರೆ, ತನ್ನ ಮನೆಗೆ ಬಂದು ಸ್ನೇಹಿತರಿಗೆ ಹೇಳಿದ, ಈ ನನ್ನ ಕುರಿಯು ಕಳೆದು ಹೋಗಿತ್ತು, ಈಗ ನನಗೆ ಸಿಕ್ಕಿದೆ. ಈಗ ನೀವು ಹೇಳ್ಬೇಕು ಇದರ ಅರ್ಥ ಏನು? ನೀವು ಹೇಳ್ರಿ ಇದರ ಅರ್ಥ ಏನು? ಪಾಪದ ಅರಣ್ಯದಲ್ಲಿ ಯಾರ್ಯಾರು ಸಿಕ್ಕಿಕೊಂಡಿದ್ದಾರೋ ದೇವರವನ್ನೆಲ್ಲ ಬಿಡಿಸಿ ತನ್ನ ಕುತ್ತಿಗೆ ಮೇಲೆ, ತನ್ನ ಭುಜದ ಮೇಲೆ ಹಾಕಿಕೊಂಡು ಆತ ಏನ್ ಮಾಡಿದ್ದಾನೆ. ಈ ಕುರುಬನ ಒಂದು ವಿಶೇಷತೆ ಏನು ಗೊತ್ತೇ, ಕುರಿಗಳನ್ನು ಯಾವ ಕುರಿಗಳು ಮಾತು ಕೇಳುವುದಿಲ್ಲವೋ ಬಡ ಅದರ ಕಾಲು ಮುರಿತಾನೆ, ಕುತ್ತಿಗೆ ಹಾಕೊಳ್ತಾನೆ, ಹೋಗ್ತಾ ಇರ್ತಾನೆ. ಕರೆಕ್ಟ್. ನಾವು ಎಷ್ಟೋ ಜನರು ದೇವರು ಕರೆಕ್ಟ್ ಕಾಲ ಮುರಿದು ಕುತ್ತಿಗೆಯಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ಸತ್ಯವೇದ ಅದೇ ಹೇಳ್ತಾರೆ. ಸೊ ಮೊದಲನೇದು ಕಾದೇಶ್, ಎರಡನೇದು ಶಿಖೇಮ್, ಥರ್ಡ್ ಒನ್ ಹೆಬ್ರಾನ್, ಮೂರನೇದು ಹೆಬ್ರಾನ್. ಹೆಬ್ರಾನಿನ ಅರ್ಥ ಏನು ಗೊತ್ತೇ? ಅನ್ಯೋನ್ಯತೆ, ಫೆಲೋಶಿಪ್. ಹೆಬ್ರಾನಿನ ಅರ್ಥ ಏನು ಗೊತ್ತೇ? ಈಗ ಯೂಶುವಲಿ ಬೈಬಲ್ನಲ್ಲಿ ಹೆಬ್ರಾನ್ ಬಹಳ ಕಡೆ ಬರ್ತದೆ. ಇದು ಯೂದ ಕುಲದವರ ಒಂದು ಬೆಟ್ಟದ ಮೇಲೆ ಇದ್ದಂತ ಒಂದು ಪ್ರದೇಶ, ಹೆಬ್ರಾನ್ ಎಂಬ ಒಂದು ಪ್ರದೇಶ. ಓಕೆ, ಇನ್ನೊಂದ್ಸಾರಿ ಇದು ಒಂದೇ ಪದದ ಮೇಲೆ ಒಂದ್ಸರಿ ಬಿಡಿಸ್ತೇನೆ. ಇದರ ದೇವರ ಚಿತ್ತವಾದ್ರೆ ಅದನ್ನು ಬಿಡಿಸ್ಲಿಕ್ಕೆ ಇಷ್ಟಪಡೋಣ. ಹೆಬ್ರಾನಿನ ಅರ್ಥ ಅನ್ಯೋನ್ಯತೆ. 1ನೇ ಯೋಹಾನ 1ನೇ ಅಧ್ಯಾಯ 7ನೇ ವಚನ ಏನ್ ಹೇಳ್ತಿದೆ ಗೊತ್ತ್ರಿ? If you walk in the light as he is in the light, we have fellowship with one another. ಆತನು ಬೆಳಕಿನಲ್ಲಿ ಇದ್ದ ಹಾಗೆಯೇ ನೀನು ಬೆಳಕಿನಲ್ಲಿ ನಡೆದರೆ ನಿಮಗೆ ಏನಿದೆ? ಅನ್ಯೋನ್ಯತೆ. ಕರೆಕ್ಟ್? ಅನ್ಯೋನ್ಯತೆ. ಕ್ಲಿಯರ್? I think because I am a pastor, that doesn't mean I didn't sin. ನಾವು ಸಭಾಪಾಲಕನಾಗಿದ್ದೀನಿ ಅಂತ ಹೇಳಿ ಅದರ ಅರ್ಥ ಏನಂತಂದ್ರೆ ನಾನು ಪಾಪ ಮಾಡಿಲ್ಲ ಅಂತಲ್ಲ. ಐ ಆಮ್ ಸ್ಟಿಲ್ ಎ ಹ್ಯೂಮನ್. ನಾನು ಇನ್ನೂ ಮನುಷ್ಯನ. ಐ ಆಮ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್. ನಾನು ಪರಿಪೂರ್ಣನಲ್ಲ ರೀ. ಅದಕ್ಕಾಗಿ ಅಲ್ಲ ಅದೇ ಐ ನೋಡು ಮೇಂಟೈನ್ ಎಲ್ಲರೂ ನಾವು ಪಾಸ್ಟರ್ ರೀ, ನಾನು ಬಿಷಪ್, ನಥಿಂಗ್ ಅಂದರೆ ವಿ ಆರ್ ಸ್ಟಿಲ್ ಎ ಹ್ಯೂಮನ್. ನಾವು ಮನುಷ್ಯ, ನಾವು ಎಡುತ್ತೇವೆ. ಬಟ್ ಯು ನೋ ವಾಟ್ ದ ಬೈಬಲ್ ಸೇಸ್? ಇಫ್ ಯು ವಾಕ್ ಇನ್ ದ ಲೈಟ್, ನೀನು ಬೆಳಕಿನಲ್ಲಿ ನಡೆದರೆ, ಆತನ ಬೆಳಕಿನಲ್ಲಿ ಇದ್ದ ಹಾಗೆ ನೀವು ಬೆಳಕಿನಲ್ಲಿ ನಡೆದರೆ ನಿಮಗೇನಾಗಿದ್ದೀರಿ? ಅನ್ಯೋನ್ಯತೆ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತವು ನಿನ್ನ ಪಾಪವನ್ನು ನನ್ನ ಪಾಪವನ್ನು ತೊಳೆಯುತ್ತದೆ. ಸೊ ಇಟ್ಸ್ ಅ ಪ್ಲೇಸ್ ಆಫ್ ಫೆಲೋಶಿಪ್. ವಿ ಬಿಕಮ್ ಒನ್ ವಿತ್ ಗಾಡ್. ಆ ದೇವರೊಟ್ಟಿಗೆ ಒಂದಾಗುವಂತ ಸ್ಥಳ ಆ ಹೆಬ್ರೋನ್ ಸ್ಥಳ. ಕರೆಕ್ಟ್? ಓಕೆ, ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಒನ್. ಇನ್ನೊಂದಕ್ಕೆ ಹೋಗೋಣ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಇದು ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ. ಇಂಗ್ಲಿಷ್ನಲ್ಲಿ ಇದಕ್ಕೆ ಬಿಜಾರ್, BEZER, ಬಿಜಾರ್. ಬಿಜಾರ್ ಕನ್ನಡದಲ್ಲಿ ಏನಿದೆ ಮದ? ಬೇಚೇರ್ ಅಂತ. ಓಕೆ, ಕನ್ನಡದಲ್ಲಿ ಬೇಚೇರ್ ಅಂತ ಬರ್ಬೋದು. ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಬೇಚೇರ್, ಬೇಜಾರ್ ಅಂತ ಅರ್ಥ ಏನು ಗೊತ್ತ್ರಿ? ಬೇಜಾರಾಗಿನೇ ಅಂತ ಅಲ್ಲ. ಇಟ್ ಮೀನ್ಸ್ ಫೋರ್ಟ್ರೆಸ್. ಅದೇ ತೋರಿಸಿದ್ರೆ ನನ್ನ ಗುರಾಣಿ ಅಂತ ತೋರಿಸ್ತದೆ. ಇಬ್ರಿಯ ಆತನು ಏನಾಗಿದ್ದಾನೆ? ನಮ್ಮ ಗುರಾಣಿಯಾಗಿದ್ದಾನೆ. ಹಿ ಈಸ್ ಅವರ್ ಫೋರ್ಟ್ರೆಸ್ಟ್. ಆತನು ಏನಾಗಿದ್ದಾನೆ? ನಮ್ಮ ಗುರಾಣಿಯಾಗಿದ್ದಾನೆ. ತಪ್ಪಿಲ್ಲ ಅಂತಂದ್ರೆ ಇಬ್ರಿಯ 13:2 ಕಾಣ್ತದೆ.
ನಾನು ಎಲ್ಲೂ ಒಂದು ವಚನ ಮಿಸ್ ಮಾಡಿದ್ದೇನೆ, ನಾನು ನಿಮಗೆ ಹೇಳ್ತೇನೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾನು ನೋಡಬೇಕಾದ್ರೆ ಬೈಬಲಲ್ಲಿ ಹೀಗೆ ಹೇಳ್ತದೆ, ಹಿ ಈಸ್ ಅ ಫೋರ್ಟ್ರೆಸ್ ಫಾರ್ ದ ಹೆಲ್ಪ್ಲೆಸ್. ಅಸಹಾಯ ಇಲ್ಲದವರಿಗೆ ಆತನೇನಾಗಿದ್ದಾನೆ, ಕೋಟಿಯಾಗಿದ್ದಾನೆ. ಆತನೇನಾಗಿದ್ದಾನೆ, ಕೋಟಿಯಾಗಿದ್ದಾನೆ. ಈಗ ಜ್ಞಾನೋಕ್ತಿ 18ನೇ ಅಧ್ಯಾಯ 10ನೇ ವಚನ ಓದಿ. Proverbs 18 and verse 10. ಯೆಹೋವನ ನಾಮವು ಬಲವಾದ ಬುರುಜು, ಯೆಹೋವನ ನಾಮವು ಬಲವಾದ ಕೋಟೆಯಾಗಿದೆ, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ನಿನ್ನ ಭದ್ರತೆ ಎಲ್ಲಿದ್ದಾರೆ? ಆತನ. ನನ್ನ ಭದ್ರತೆ ಹೊರಗಿಲ್ಲ, ನನ್ನ ಭದ್ರತೆ ಏನಾಗಿದ್ದಾರೆ? ಆತನಿದೆ. ಈಗ ಬೈಬಲ್ ಏನ್ ಹೇಳ್ತದೆ? ಯೆಹೋವನ ನಾಮ ಬಲವಾದ ಬುರುಜು, ಸಿಸ್ಟನ್ ಅದರ ಒಳಗೆ ಹೋಗಿ ಭದ್ರನಾಗಿದ್ದಾನೆ ಅಂತಂದ್ರೆ, ಸಿಸ್ಟನ್ ಹೊರಗಿದ್ದಾಗ ಆತನಷ್ಟು ಬಲೀನನಾಗಿದ್ದಾನೆ. ಸಿಸ್ಟನ್ ಹೊರಗಿದ್ದಾಗ ಆತನೇನಾಗಿದ್ದಾನೆ, ಎಷ್ಟೋ ಕೇಡಿಗೆ ಒಳಗಾಗಿದ್ದ, ಎಷ್ಟೋ ಸಂಗತಿಯಲ್ಲಿ ಇದ್ದಾನೆ. ಆದರೆ ಯಾವಾಗ ಆತನು ಕ್ರಿಸ್ತನ ಒಳಗೆ ಓಡಿ ಹೋಗ್ತಾನೋ ಆತನ ಭದ್ರನಾಗಿದ್ದಾನೆ. ಈಸ್ ವೆರಿ ಸೇಫ್. ಆತನೇನಾಗಿದ್ದಾನೆ, ಆ ಭದ್ರತೆಯಲ್ಲಿ ವಾಸ ಮಾಡಿದ್ದಾನೆ. ಕರೆಕ್ಟ್? ಸೊ ಈಗ ಎಷ್ಟೇ ಮುಗಿದ್ರೆ? 4. ಇನ್ನೊಂದು ಎರಡಿದೆ. ದ ಫೋರ್ತ್ ಒನ್, ನಾಲ್ಕನೇದೆ ರಾಮೋತ್. ರಾಮೋತ್ ಹೋದ್ರಿ ಓಕೆ. ರಾಮೋತ್ ಮೀನ್ಸ್ ಹೈಟ್ಸ್. ಹೈಟ್. ರಾಮೋತ್ ಅಂತಂದ್ರೆ ಉನ್ನತ, ಎತ್ತರ. ರಾಮೋತ್ ಅಂತಂದ್ರೆ ಎತ್ತರ, ಉನ್ನತ ಅಂತ ಹೇಳ್ತಿದ್ದಾರೆ. ಕರೆಕ್ಟ್? ಈಗ ನಮ್ಮ ಸತ್ಯವೇದಗಳಲ್ಲಿ ಒಂದು ವಚನ ನಾನು ನಿಮಗೆ ತೋರಿಸಬೇಕಾಗಿದ್ದಾರೆ. ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಎಫೆಸ 2:6. ಬದುಕಿಸದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಒಂದು ನಿಮಿಷ. ನಾವು ಎಲ್ಲಿ ಕೂತ್ಕೊಳ್ತೇವೆ? ಕೂತ್ಕೊಳ್ತೇವೆ. ಈಗ ಆಲ್ರೆಡಿ ಅಲ್ಲಿದ್ದೇವೆ. ಎಷ್ಟು ಹೆಂಗೆ ಎಬ್ಸಿದಾನಂತ್ರಿ? ಅಲ್ಲಿಂದ ಮೇಲೆ ಎಬ್ಸಿ. ದಟ್ಸ್ ದ ಮೀನಿಂಗ್. ಅಷ್ಟೇ. ಓಕೆ, ಲಾಸ್ಟ್ ಒನ್, ಕೊನೆಯಲ್ಲ. ರಾಮೋತ್ತರ ಅರ್ಥ ಆಗಿದೆ. ಆಮೇಲೆ ಗೋಲಾಮ್. ಗೋಲಾಮ್, GOLAM, ಗೋಲಾಮ್. ಗೋಲಾಮ್ ಅಂದ್ರೆ ಅರ್ಥ ಏನು ಗೊತ್ತ್ರಿ? ಜಾಯ್, ಸಂತೋಷ. ಮೊದಲನೇ ಪೇತ್ರ 1ನೇ ಅಧ್ಯಾಯ 8ನೇ ವಚನ. 1 Peter 1:8 ಓದಿಕೊಡ್ರಿ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲ ಶಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಈ ಕನ್ನಡ ಭಾರಿ ಚಂದ ಇತ್ತು. ಹೇಳ ಪ್ರಭಾವ ಒಂಥರ ಹೇಳೋದು ಮಾತಾಡ್ದಂಗೆ ಐತೆ. ಓಕೆ, ಅದಷ್ಟ ಭಾಗವತೆ. ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತ ಸ್ಲೋ ಯಾಕೆ ನನಗೆ ಅರ್ಥ ಆಗ್ಬೇಕಲ್ಲ. ಹೇಳು ಅಶಕ್ತವಾಗದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನೀವು ಹರ್ಷಿಸುತ್ತೀರಿ. ಹಾಗಂದ್ರೆ ಅದನ್ನು ಹೇಳಿ ವರ್ಣಿಸಲಿಕ್ಕೆ ಬರಲಾರ್ದಂತ ಹರ್ಷ ನಮ್ಮಿಂದ ತುಂಬಿದೆ. ಈಗ ಇದನ್ನೆಲ್ಲ ಕೂಡಿಸೋಣ, ಇದನ್ನೆಲ್ಲ ಕ್ಲೀನಾಗಿ ಕೂಡಿಸೋಣ. ಕೂಡಿಸಿದ್ರೆ ಬರುವಂತ ಅರ್ಥ ಏನ್ರಿ? ಅದಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ಬೋದು ಆರಾಮ್ಸೆ. ಬರ್ಕೊಳ್ರಿ, ನಾ ಹೇಳ್ತೀನಿ. ಬರ್ಕೊಳ್ಳೋದು ಫಸ್ಟ್ ಕೇಳ್ರಿ, ಆಮೇಲೆ ಬರ್ಕೊಳ್ರಿ.
ನಾವು ಅನೀತಿಯಲ್ಲಿ ಪಾಪದ ಅರಣ್ಯದಲ್ಲಿ ನಡೆಯುತ್ತಾ ಇರುವಾಗ ಆತನು ನಮ್ಮನ್ನು ನೀತಿವಂತನಾಗಿ ಮಾಡಿ ತನ್ನ ಭುಜದ ಮೇಲೆ ಕುಂದಿರಿಸಿ ಆತನ ಒಟ್ಟಿಗೆ ಅನ್ಯೋನ್ಯತೆಗೆ ತೆಗೆದುಕೊಂಡು ಬಂದನು. ಆತನು ನಮ್ಮ ಗುರಾಣಿಯಾಗಿ ನಮ್ಮನ್ನು ಆತನ ಪಕ್ಕಕ್ಕೆ ಕೂಡಿಸಿ ನಮಗೆ ನಿತ್ಯವಾದ ರಕ್ಷಣೆಯ ಸಂತೋಷವನ್ನು ದಯಪಾಲಿಸಿದನು. ಅರ್ಥ ಆಯ್ತು? ಇನ್ನೊಂದ್ಸಾರಿ ಹೇಳ್ತೀನಿ. ನಾವು ಪಾಪ ಎಂಬ ಅರಣ್ಯದಲ್ಲಿ ಅಶುದ್ಧರಾಗಿ ಬದುಕುತ್ತಾ ಇರುವಾಗ ಕ್ರಿಸ್ತನು ನನ್ನನ್ನು ನೀತಿವಂತನಾಗಿ ಮಾಡಿ ನನ್ನನ್ನು ತನ್ನ ಭುಜದ ಮೇಲೆ ತೆಗೆದುಕೊಂಡು ಆತನ ಒಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳುವ ಹಾಗೆ ಮಾಡಿದನು. ಆತನು ನನ್ನ ಗುರಾಣಿಯಾಗಿದ್ದಾನೆ. ನನ್ನನ್ನು ಉನ್ನತ ಸ್ಥಳದಲ್ಲಿ ಎಬ್ಬಿಸಿ ಆತನ ಒಟ್ಟಿಗೆ ಕುಳಿಸಿ ನಿತ್ಯವಾದ ರಕ್ಷಣೆಯ ಸಂತೋಷವನ್ನು ಅನುಗ್ರಹಿಸಿದ. ಅರ್ಥ ಆಯ್ತು? ಈಗ ಕೀರ್ತನೆ 91 ವಚನ 2 ಓದಿಕೊಳ್ಳಿ. ಹೆಂಗೆ ಓದ್ತೀವಿ? ಓಕೆ, 1, 2 ಓದಿಕೊಳ್ಳೋಣ. ಬಹಳ ಬರ್ತಿದ್ದಾರೆ, ಬಹಳ ಸಂಗತಿಗಳು ಬರ್ತಿದ್ದಾರೆ. ಈಗ ನನ್ನ ಪ್ರಕಾರ 2ನೇ ವಚನ ನಾವು ಓದಿದಾಗ, ಐ ವಿಲ್ ಸೇ he is my refuge, my redeemer, my reminder. He gives me power to salvation. He secures my life with sufficiency. He has given me his righteousness. He lifted me on his shoulder. We have fellowship with him. He is my fortress, my God who exalted me and gave me eternal joy. ಕಾರಣ ಹೇಳಿದೆ, ಆತನು ನನ್ನ ಆಶ್ರಯವು, ನನ್ನ ವಿಮೋಚನೆಯು ಮತ್ತು ನನ್ನ ರಕ್ಷಣೆಯ ನೆನಪಾಗಿದ್ದಾನೆ. ನನ್ನ ಜೀವಿತವನ್ನು ಭದ್ರ ಮಾಡಿ ನನ್ನ ಜೀವಿತಕ್ಕೆ ಅನುದಿನದ ಆಹಾರವನ್ನು ದಯಪಾಲಿಸಿದ್ದಾನೆ. ಆತನು ನನಗೆ ನೀತಿ ಕೊಟ್ಟಿದ್ದಾನೆ. ನನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ನನಗೊಟ್ಟಿಗೆ ಅನ್ಯೋನ್ಯತೆ ಇಟ್ಟಿದ್ದಾನೆ. ಆತನು ನನ್ನ ಗುರಾಣಿಯಾಗಿದ್ದಾನೆ. ನಾನು ಆತನ ಒಟ್ಟಿಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ. ಆತನು ನನ್ನ ನಿತ್ಯವಾದ ರಕ್ಷಣೆಯ ಸಂತೋಷ. ಅರ್ಥ ಆಯ್ತು? 2ನೇ ವರ್ಷ. ಇನ್ನು ಎಷ್ಟು ವರ್ಷ ಹುಡುಗರು? 14 ವರ್ಷ ಹುಡುಗ. ಇನ್ನು 14 ವಾರ ಹೋಗ್ಬೇಕ್ರಿ ಅವರು. ನೋಡೋಣ, ಆದಷ್ಟು ಜಲ್ದಿ ಮುಗಿಸ್ತೇನೆ. ಈ ಚಿಂತೆ ಮಾಡಿ ಬೇಜಾರಾಗಬೇಡ್ರಿ, ಬಹಳ ಜಲ್ದಿ ಮುಗಿಸೋಣ ಕೀರ್ತನೆ 90. ಓಕೆ, ಎಷ್ಟು ಮಂದಿಗೆ ಅರ್ಥ ಆಯ್ತು? ಇನ್ನು ಮೇಲೆ ಬಾಯ್ಪಾಟ್ ಹೇಳ್ತೀರಿ ಕೀರ್ತನೆ 91, 1, 2. ಸುಮ್ಮನೆ ಓದಬಾರ್ದ್ರೆ, ಓದಿದ್ರೆ ಕರೆಕ್ಟ್ ಓದಬೇಕು. ಆ ತೃಪ್ತಿ ಆಗ್ಬೇಕು. ಓಕೆ, ಓದಿದಕ್ಕೆ ವಾವ್ ಸಿಕ್ತಪ್ಪ ನನಗೆ ಅಂತ, ಬಂಗಾರ ಸಿಕ್ತ. ಸುಮ್ಮನೆ ಓದೋರು ಭಾಳ ಮಂದಿ ಇರ್ತಾರೆ. ಯಾಕೆ 1ನೇ ವಚನ 2ನೇ ವಚನ ಭಾಳ ಜನರಿಗೆ ಬಾಯ್ಪಾಟ್ ಗೊತ್ತಿಲ್ಲ ರೀ. ಅದ್ರ ಬಾಯ್ಪಾಟ್ ಗೊತ್ತಿದ್ದವ್ರು ಬಾಯ್ಪಾಟ್ ಹೇಳ್ರಿ, ಗೊತ್ತಿಲ್ಲದವ್ರು ಬೈಬಲ್ ನೋಡಿ ಓದಿ ಹೇಳ್ರಿ. ಆದ್ರೆ 2 ವಚನ ಕೂಡಿ ಹೇಳಿಕೊಳ್ಳೋಣ. ರೆಡಿ ಇದೀರಿ? ಎಲ್ಲರೂ ಗಟ್ಟಿಯಾಗಿ ಸ್ಟಾರ್ಟ್. ಕೀರ್ತನೆ 91 ಮುಗಿವರೆಗೂ ಈಗ ಎಲ್ಲ ಬಾಯ್ಪಾಟ್ ಮಾಡ್ಬಿಡ್ತೀವಿ. ಯಾಕೆ God bless you. ದೇವರು ನಿಮ್ಮನ್ನು ಆಶೀರ್ವದಿಸಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ವಾಮಿ, ಈ ಸಮಯಕ್ಕಾಗಿ ನಿನಗೆ ವಂದನೆ, ನಿನ್ನ ಕೃಪೆ, ನಿನ್ನ ದಯೆಗಾಗಿ ವಂದನೆ. ಈ ದಿವಸದಲ್ಲಿ ಕರ್ತ ನಮ್ಮ ಒಟ್ಟಿಗೆ ಮಾತನಾಡಿದಿ, ನಮ್ಮನ್ನು ಬಲಪಡಿಸುವಿ, ನಿನ್ನ ಚಿತ್ತದಲ್ಲಿ ನಮ್ಮ ನೆಲೆಗೊಳಿಸುವಿ. ನಿನ್ನ ನಾಮ ನಮ್ಮ ಮೂಲಕ ಮಹಿಮೆ ಹೊಂದಿದೆ. ಯೇಸುವಿನ ಹೆಸರಿನಲ್ಲಿ ನಾವು ಬಿಟ್ಟಿದ್ದೇವೆ ಕರ್ತನೆ. Shall we all stand up? ನಾವು ಎದ್ದು ನಿಂತುಕೊಳ್ಳೋಣ.